ಬ್ರಹ್ಮಾದಿಗಳೇ ಸಮರಲ್ಲ ಅಂದಮೇಲೆ ಉಳಿದವ್ರು ಯಾರನ್ನು ಅವರಿಗಿಂತ ಮೇಲೆ ಅಂತ ತಿಳ್ಕೊಳ್ಳೋದಾಗ್ಲಿ, ಪರಮಾತ್ಮ ಗುಣಾಭಾವ ನಿರ್ಗುಣ ಅಂತ ತಿಳ್ಕೊಳ್ಳೋದಾಗ್ಲಿ ಎಷ್ಟು ತಪ್ಪಾಗುತ್ತೆ. ಕಿಮು ಐಮತ್ಯ ನ್ಯಾಯ ಅಂತ ಕರ್ತ ದೋಷವೇತ್ವರಭೇದಸ್ಯ ದ್ರಷ್ಟರು ದ್ರಷ್ಟಸ್ತಥೋ ಭಯೋ ಇತ್ಯಾಹ ಸಂಶ್ರುತಿಸ್ತೇನ ಸಂತೋಕ್ತ ಗುಣ ಸಂಯುತ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಈಗ, ಸಚ್ಛಾಸ್ತ್ರವನ್ನ ಹೇಳಿರ್ತಾರೆ. ಸಚ್ಸಿದ್ಧಾಂತ ಮಹಾಭಯನ್, ಸತ್ಸಿದ್ಧಾಂತಕ್ಕೆ ವಿರುದ್ಧ ಬರದಂತೆ ಓದ್ಕೊಳ್ಬಹುದು ಅಂತ ಹೇಳಿ. ಸತ್ಸಿದ್ಧಾಂತ ಯಾವುದು ಅನ್ನೋದಕ್ಕೆ ಇಷ್ಟೆಲ್ಲ ವಿವರಣೆಗಳನ್ನು ಕೊಟ್ಟು ವಿರೋಧ ಬರದಂತೆ ಓದ್ಕೊಳ್ಳಿ, ಸಂಶಯ ಬಂದ ಕೇಳ್ಕೊಳ್ಳಿ. ಅದಕ್ಕೆ ಇಲ್ಲಿ ಬಂತು ಅದು ವಿರೋಧ ಬಂತು ಆದ್ದರಿಂದ ಅದು ಸರಿಯಲ್ಲ ಅಂತಾರೋ ಅಥವಾ ಇದೇ ಸಿದ್ಧಾಂತರು ಅಂತ ಭಾವಿಸ್ಲಕ್ಕೆ ಹೋಗಬೇಡಿ ಅಂತ ಹೇಳಿ. ಬ್ರಹ್ಮ ಶಿವಾದೀನಾಮಪಿ ಮುಕ್ತೌ ಕಥಂಚನ ಕಿಮುತ ಆಧಿಕ್ಯ ದೃಷ್ಟಿಯಷ್ಟು ಗುಣಾಭಾವವತೇರತಿ ದೋಷವೇತ್ತು. ದೇವರಿಗೆ ಗುಣಗಳು ನಿರ್ಗುಣ ಎಂಬ ಒಂದು ವಾದ, ದೋಷ ಇವೆತ್ತು ಇನ್ನೊಂದು ವಾದ. ಅದಕ್ಕೆ ದೋಷವೇತ್ತುರಭೇದಸ್ಯ ಮತ್ತೆ ದ್ರಷ್ಟುಸ್ತವ್ಯೋ ತಥೋಭಯೋ ಮತ್ತೆ ದ್ರಷ್ಟು ಮತ್ತು ನೋಡಲ್ಪಡ ವಸ್ತು ನೋಡುವವನು ಅವರಿಬ್ಬರಿಗೂ ಕೂಡ ಭೇದವನ್ನ ಹೇಳಬೇಕು ಹೊರತು ಅಭೇದವನ್ನ ಹೇಳಬಾರದು. ಅಭೇದಸ್ಯ ಯಾರಿಗೆ ದ್ರಷ್ಟು ಮತ್ತು ದೃಷ್ಟ ವಸ್ತುವಿಗೆ. ದೃಷ್ಟ ಅಂದ್ರೆ ಕಂಡಿದ್ದು, ದೃಷ್ಟ ಅಂದ್ರೆ ನೋಡೋದು. ಎರಡಕ್ಕೂ ಕೂಡ ಏನ್ ಹೇಳಿಕೊಡೋದು, ಐಕ್ಯವನ್ನು ಹೇಳೋದು. ಅಭೇದ ದೃಷ್ಟಿ ಇರ್ಕೊಳ್ಳೋದು. ದೇವರನ್ನ ನೋಡ್ತಾನೆ ಅಪರೋಕ್ಷ ಜ್ಞಾನಿ ಆಗ್ತಾನೆ ಅಂತ ಕೇಳಿದ್ರೆ, ನೋಡಿದವನು ಅಪರೋಕ್ಷ ಜ್ಞಾನಿ ಆದ, ನೋಡಲ್ಪಟ್ಟವನು ಭಗವಂತನಾಗಿದ್ದ. ನೋಡುವವರಿಗೂ ನೋಡಲ್ಪಟ್ಟದ್ದಕ್ಕೂ ಏನಿದೆ ಅಲ್ಲಿ ಭೇದ ಇದೆ. ಅಭೇದವನ್ನು ತಿಳಿಯೋದು ಇವೆಲ್ಲ ಅಂಧದ ಸಮಸ್ಯೆಗೆ ದಾರಿ ಅಂತ ಹೇಳಿ. ಉಪಾಸೀತ ಹರಿ ಏನ್ ಹೇಳಿದ್ರು, ದೇವರನ್ನು ದಾಟ ಮಾಡ್ತಾ ದೇವರೇ ಆಗಿಬಿಡ್ತಾರೆ. ಅಭೇದ ಹೇಳಿದಾಗ ಆಯ್ತಲ್ಲ, ಆ ಮಾತನ್ನು ಹೇಳಬಾರದು. ವಿದ್ಯಾಹತ ಶ್ರುತಿಸ್ತೇನ ಸಂಪ್ರೋಕ್ತ ಗುಣ ಸಂಯುತ ಉಪಾಸೀತ ಹರಿಂ ದೃಷ್ಟ ಮುಕ್ತಿ ತೇನೈವ ಜಾಯತೆ. ಇದು ಇಲ್ಲಿಂದ ಆಗ್ಬೇಕು ಆಕ್ಚುಲಿ. ಉಪಾಸೀತ ಹರಿಂ ದೃಷ್ಟಿ, ಈ ರೀತಿ ಉಪಾಸನೆ ಅಂದ್ರೆ ಇದು. ಏನೋ ತಿಳ್ಕೊಂಡ್ರೆ ದೇವರ ಗುಣಪೂರ್ಣ ಅಂಬದು ಗಟ್ಟಿ ಮಾಡ್ಕೋತ ಹೋಗ್ಬೇಕು, ಅದು ಉಪಾಸನೆಯ ಪಾರ್ಟ್ ಎ. ದೇವರು ದೋಷ ದೂರ ಅಂಬದನ್ನು ಗಟ್ಟಿ ಮಾಡ್ಕೊಳ್ತಾ ಹೋಗ್ಬೇಕು, ಪಾರ್ಟ್ ಬಿ. ಬಂದ್ಬಿಟ್ಟು ಏನೇ ಮಾಡಿದ್ರು ಕೂಡ ಏನಂತ ಕರೆಯೋದಿಲ್ಲ, ಉಪಾಸನೆ ಅಂತ ಕರೆಯೋದಿಲ್ಲ. ದೇವರ ಗುಣಪೂರ್ಣ ಅಂತ ಮನವರಿಕೆ ಆಗ್ತಾ ಹೋಗ್ಬೇಕು. ಅನಂತ ಗುಣಪೂರ್ಣ ಅಂತ ಆಗ್ಬೇಕು. ಸಾಕಲ್ಲಿ ತಿಳಿಲಕ್ಕಾಗೋದಿಲ್ಲ ಅಂತ ಆಗ್ಬೇಕು. ನಿಜವಾದ ಸಮುದ್ರ ನೋಡಿದಷ್ಟು ಆ ಕಡೆ ದನ ಕಾಣೋದಿಲ್ಲ ಅಂದ್ರೆ ಸಮುದ್ರ ಅಂತ, ಕಂಡ್ರೆ ಕೆರೆ ಅಂತ. ಆ ಕಡೆ ದನ ಕಂಡ್ಬಿಟ್ರೆ ಕೆರೆ ಆಗ ಸಮುದ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅನಂತ ಪಾರ. ಅದು ಆ ಗಟ್ಟಿತನ ಮಾಡ್ಕೊಳ್ಳೋದಕ್ಕೆ ಉಪಾಸನೆ ಅಂತ ಕರೀತಾರೆ. ನಾವು ಪ್ರಯಾಣ ಮಾಡ್ತೇವೆ, ಗುರಿ ಮುಟ್ಟಿ ಯಾವಾಗ ಸಕ್ಸಸ್ಫುಲ್ ಅಂತ ಕರೀತಾರೆ, ಗುರಿ ಮುಟ್ಟಿದ್ರೆ. ಮತ್ತೆ ಪ್ರತಿ ಕ್ಷಣದಲ್ಲಿ ಏನಾಗ್ತಿರ್ಬೇಕು, ಅದು ಡಿಸ್ಟೆನ್ಸ್ ಕಡಿಮೆ ಆಗ್ತಾ ಬರ್ಬೇಕು. ಗೊತ್ತಾಯ್ತಾ? 100 98 ಹಾಗೆಲ್ಲ ಇದು ಪ್ರಯಾಣ ಸರಿ ಇದೆ ಅಂತ ಅರ್ಥ. 120 ಆಗಿಬಿಟ್ರೆ ರಾಂಗ್ ಡೈರೆಕ್ಷನ್ ಇದು, ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದೆಲ್ಲ ನಮ್ಮ ನಿತ್ಯ ಜೀವನದಲ್ಲಿ ಗೊತ್ತಿದೆ. ವಿದ್ಯಾರ್ಥಿ ಜ್ಞಾನ ಮುಗಿತು, ಏನು ಪಾಸ್ ಆದ, ಅದು ಮುಗಿತು, ಕೋರ್ಸ್ ಮುಗಿಸಿದ. ಅಲ್ಲಿವರೆಗೂ ಏನಲ್ಲ, ಅದು ಓದೋದೆಲ್ಲ ಉಪಾಸನೆ. ಸಿದ್ಧಿ ಎಂಬುದು ಜ್ಞಾನ. ಗೊತ್ತಾಯ್ತಾ? ದೇವ್ರ ಬಗ್ಗೆ ಎಲ್ಲ, ಅದಕ್ಕೆ ಶಾಸ್ತ್ರಾಭ್ಯಾಸ ಸ್ವರೂಪಿಡಿ ಅಂತ ಹೇಳಿ. ದೇವ್ರ ಬಗ್ಗೆ ನೇರ ಧ್ಯಾನದಲ್ಲಿ ಏನಾಗುತ್ತೆ ಅಂದ್ರೆ ಗೊತ್ತಿರೋದು ನಮಗೆ ಗಟ್ಟಿ ಆಗುತ್ತೆ ಅಷ್ಟೇ. ಪಾಠ ಬಗ್ಗೆ ಜಾಸ್ತಿ ಗೊತ್ತಾಗುತ್ತೆ, ಡಿಫ್ರೆನ್ಸ್ ಗೊತ್ತಾಯ್ತಾ? ಈ ಅದೇ ಕಲ್ಸ್ಕೊಂಡು ಉಣ್ಣೋದು ಹೇಗಿರ್ತದೆ, ಸೊಪ್ಪು ಹಾಕ್ಸ್ಕೊಂಡ್ರೆ ಹೇಗಿರ್ತದೆ, ಗೊತ್ತಾಯ್ತಾ? ಶಾಸ್ತ್ರಾಭ್ಯಾಸದಲ್ಲಿ ಜ್ಞಾನದ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತೆ. ಆದ್ರಿಂದ ಭಾರಿ ಮಹತ್ವ ಇದೆ. ಇದರಲ್ಲಿ ಏನಾಗುತ್ತೆ, ಅದೇ ಗಟ್ಟಿ ಆಗುತ್ತೆ. ಧ್ಯಾನ ವೇಸ್ಟ್ ಅಲ್ಲ. ಯಾತಕ್ಕೆ? ಪ್ರಯೋಜನ ಇದೆ. ಬಟ್ ಎಷ್ಟು ಪ್ರಯೋಜನ ಇದೆ ಅಂತ ಹೇಳಿದ್ರೆ ಮುಂದಕ್ಕೆ ಹೋಗೋ ಪ್ರಯೋಜನ ಇಲ್ಲ. ಇವಾಗ ಮನೆಯಲ್ಲಿ ಸಿದ್ ಮಾಡ್ತಾರೆ, ಸೈಕಲ್ನ ಎಕ್ಸರ್ಸೈಸ್ಗೆ ಉಪಯೋಗಿಸ್ತಾರಲ್ಲ, ಅಡ್ವಾಂಟೇಜ್ ಇಲ್ಲ ಅಂತಲ್ಲ, ಅವ್ರಿಗೆ ವ್ಯಾಯಾಮದ ಆಯ್ತು, ಗುರಿ ಮುಟ್ಲಕ್ಕಲ್ಲ. ಅದು ಗುರಿ ಮುಟ್ಟಕ್ಕೆ ಹೊರಟಿಲ್ಲ. ಅದರಿಂದ ಇದು ಬೇಕು ಅದು ಬೇಕು, ಅದನ್ನೇ ತುಡಿತಾ ಇತ್ತು ಮುಂದೆ ಹೋಗ್ಬಿಟ್ರೆ ಇದೇ ಕೆಲಸ ಮಾಡ್ತಾ ಮುಂದೆ. ಇದು ಧ್ಯಾನ, ಅದು ಪ್ರವಚನ. ಆದಷ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವೆಲ್ಲ ಯಾವ ಶ್ರೇಷ್ಠ ಉತ್ತರ ಸಿಗ್ತಾರೆ. ಧ್ಯಾನ ಮಾಡ್ತಿರ್ಬೇಕು, ಮುಂದೆ ಹೋಗ್ತಿರ್ಬೇಕು. ಆದ್ರೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗೋದು ಯಾವಾಗ? ಹೆಚ್ಚು ಜ್ಞಾನ ಬಂದ್ರೆ. ಹೆಚ್ಚು ಜ್ಞಾನ ಬರೋದು ಯಾವಾಗ? ಶಾಸ್ತ್ರಾಭ್ಯಾಸ ಸ್ವರೂಪ. ಮತ್ತೆ ಹರಿಕತೆ ಇದೆ ಕೇಳೋ, ಕೇಳಿದ್ದೆ ಕೇಳು. ಇದೆಲ್ಲ ಸರಿಯಾಗಿ ಗೊತ್ತಾಗಿ ಉಪಾಸನೆ ಕಾನ್ಸೆಪ್ಟೇ ಫಸ್ಟ್ ನಮಗಿಲ್ಲ ಈಗ. ಧ್ಯಾನ ಎಂಬುದು ಅಷ್ಟೇ ಉಪಾಸನೆ ಅಲ್ಲ, ಧ್ಯಾನ ಉಪಾಸನೆ ಒಂದು ಭಾಗ. ಅರ್ಥ ಆಯ್ತಾ? ಧ್ಯಾನ ಉಪಾಸನೆಯ ಒಂದು ಭಾಗ. ಉಪಾಸನೆ ಎರಡು ಸೇರ್ಕೊಂಡಿದೆ. ಯಾವ ಸೇರ್ಕೊಂಡಿದೆ? ಧ್ಯಾನ ಶಾಸ್ತ್ರಾಭ್ಯಾಸ ಎರಡು ಸೇರ್ಕೊಂಡಿದೆ. ಅದಕ್ಕೆ ಉಳಿದು ಬೇರೆ ಮಾಡಿದ್ರೆ ಏನ್ ಮಾಡ್ಬೇಕು ನಾವು? ಅದಕ್ಕೆ
ಅದಕ್ಕೆ ಲಿಂಕ್ ಕೊಡೋದು. ವಿದ್ಯಾರ್ಥಿ ಅರ್ಜೆಂಟ್ ಸ್ಥಾನಕ್ಕೆ ಹೋಗ್ಬೇಕಂತ ಕೊಟ್ಬಿಟ್ರೆ ಯಾಕಂದ್ರೆ ಕ್ಲಾಸ್ಗೆ ಹೋಗ್ಬೇಕಾಗಿದೆ. ನಾನು ಸಿಟ್ಟು ನಾನೇ ಹೋಗ್ತೀನಿ ಹಾಕೋದಿದ್ದೆ ಕೇಳ್ತಾನೆ ಹೋಗ್ತಾನೆ. ಹಂಗ ಆಕ್ಚುಲಿ ಅದು ಪಾಠ ಪ್ರವಚನ ಎರಡೂ ಅಲ್ಲ. ಅದು ತಯಾರಿ ಕೂಡ ಏನಂತ ಕರೀತಾರೆ, ಅದು ಅಂಗ ಅಂತ ಕರೀತಾರೆ. ತಯಾರಿ ಅಂಗ ಅಂತ ಕರೀತಾರೆ. ಅರ್ಥ ಮಾಡ್ಕೊಂಡ್ರೆ ನಾವು ಅಂಗಿ ಯಾವ ಜ್ಞಾನನೂ ಇಲ್ಲ. ಧ್ಯಾನ ಮಾಡಬೇಕು ಏನ್ ಮಾಡ್ಬೇಕು ಇಲ್ಲೇ ಇಲ್ಲ. ಆ ದೊಡ್ಡ ಗ್ರೌಂಡಲ್ಲಿ ಧ್ಯಾನ ಮಾಡಿಸ್ತಾರೆ. ಸಾವಿರಾರು ಒಟ್ಟಿಗೆ ಮಾಡಕ್ ಸಾಧ್ಯ ಇದೆ ಅದನ್ನ. ಏಕಸ್ತಪೋ ಧ್ಯಾನ ಅಂದ್ರೆ ಇನ್ನೊಬ್ರು ಕೂತ್ರೆ ಧ್ಯಾನ ಮಾಡಕ್ ಬರೋದಿಲ್ಲ. ಗೊತ್ತಾಯ್ತಾ? ಆ ಕಡೆ ಗಮನ ಹೋಗ್ತಾನೆ ಇರುತ್ತೆ. ಆ ಕಡೆ ಅದು ಬರ್ಬೇಕು. ಇದಕ್ಕೆ ಇದಿಷ್ಟು ಉಪಾಸನೆ ಅಂತ ಕರೀತಾರೆ. ಹರಿಯಂ ದೃಷ್ಟ್ವಾ ಮುಕ್ತಿ. ಅದಕ್ಕೆ ಹನುಮಂತರು ಕೇಳಿದ್ದೇನು, ಪ್ರವರ್ತತಾ ಭಕ್ತಿ ರಥಂ ಕ್ಷಣೇ ಕ್ಷಣೆ. ನಾವು ವರ್ಷಕ್ಕೂ ಇಂಪ್ರೂವ್ಮೆಂಟ್ ಯೋಚನೆ ಮಾಡಿದ್ರೆ ಕ್ಷಣದಲ್ಲೂ ಜಾಸ್ತಿ ಆಗುತ್ತೆ. ಇದು ನಿಜವಾದ ಆಕ್ಚುಲಿ ಏನ್ರಿ ಹೇಳ ಹೇಳ್ತಾರೆ ಅಂದ್ರೆ, ಮುಂದೆ ಹೋಗ್ತಿರ್ಬೇಕಾದ್ರೆ ಎವ್ರಿ ಮೊಮೆಂಟ್ ಕೂಡ ಏನಾಗ್ತಿರ್ಬೇಕು, ಅದು ನಮ್ಮ ಗುರಿ ಕಡೆನೆ ಹೋಗ್ಬೇಕು. ನೋಡ್ತಿರ್ಲಿಕ್ಕೆ ಪಾಯಿಂಟ್ ಸಮಥಿಂಗ್ ತೋರಿಸೋ ಶುರು ಮಾಡ್ತಾರೆ. 10 ತೋರಿಸಿದ್ದಾಗಲೇ 9 ಪಾಯಿಂಟ್ ಸಮಥಿಂಗ್ ಬರ್ತದೆ. ಆಮೇಲೆ 80 ಬರುತ್ತೆ. ಈ ತರ ಬರ್ತಾ ಇದು ಕರೆಕ್ಟ್ ಅದು ಖುಷಿ ಆಗುತ್ತೆ. ಆ ಭಾವನೆ ಬರ್ತದೆ. ಈ ಗುರಿ ನಮಗೆ ಗೊತ್ತಾಗ್ಬಿಟ್ರೆ ಅದು ಮಾಡೋ ಕೆಲಸ ಸುಲಭ ಆಗುತ್ತೆ. ಅವ್ರಿಗೆ ಅವ್ರು ಏನ್ ಮಾಡ್ತಾರೆ, ಜೋರಕ್ಕೆ ಅವ್ರಿಗೆ ರಿಪೇರಿ ಮಾಡ್ತಿರ್ತಾರೆ. ಇಂಥ ಸರ್ತಿ ಯಾವುದೋ ಊರಿಗೆ ಹೋದ ಕಾಲಕ್ಕೆ ಎಷ್ಟು ಜೋರ ಶಬ್ದ ಬರ್ತಿತ್ತು ಅಂದ್ರೆ ಮುದ್ದು ಹೋಗ್ತಾ ಇಲ್ಲ. ಕೂತವ್ರಿಗೆ ಎಲ್ಲೋ ಹೋಯ್ತು ಅಂತ ಏನು ಅಲ್ಲೇ ಇದೆ ಅಷ್ಟೇ. ಜೋರ ಒದರ್ತಿರ್ತಾರೆ, ಮುಂದೇನು ಹೋಗಿಲ್ಲ. ಅರ್ಥ ಆಯ್ತಾ? ಆ ಥರ ಆಗಬಾರ್ದು. ಅದಕ್ಕೆ ಆತ್ಮ ನಿರೀಕ್ಷಣ. ನಮ್ಗೆ ಎಷ್ಟು ದೂರ ಬಂದಿದೆ, ಮಧ್ಯೆ ವಾಚ್ ನೋಡ್ತೇವೆ, ಅದನ್ನ ನೋಡ್ತೇವೆ, ಡಿಸ್ಟೆನ್ಸ್ ನೋಡಿದಾಗೆ ಎಲ್ಲದರ ಕಂಪೇರ್ ಮಾಡಿದ್ರೆ ಎಷ್ಟು ದಿವಸ ಆಯ್ತು, ಏನಾಯ್ತು, ಈಗ ಮೊದಲಿದ್ದು ಎಷ್ಟು ವ್ಯತ್ಯಾಸ ಇದೆ, ಈಗ ಅದೆಲ್ಲ ನೋಡ್ತಾ ಹೋಗುದು. ರಿಪವೋ ಏತು ರಾಮಸ್ಯ. ಇದು ಭಕ್ತಿ ಬಂತು. ಅದು ಗುರು ಬಂದಿದ್ದಕ್ಕೆ ಏನಪ್ಪ ಗುರುತು, ಜ್ಞಾನ ಬಂದಿದ್ದು ಅನುಭವ ಬಂತು, ಭಕ್ತಿ ಕನ್ವರ್ಟ್ ಆಯ್ತು. ಅದು ಕ್ಲಿಯರ್. ಅಲ್ಲಿಗೆ ಒಂದು ಗುರಿ ಮುಟ್ಟಿದಾಗಾಯ್ತು. ಅನ್ನ ಬೆಂದಾಗ ಗುಡಿಸ್ಬೋದು ಅಂತ. ಅದು ಬರದೇ ಹೋದ್ರೆ ಸರಿ ಇಲ್ಲ. ದ್ವೇಷಾನ್ಯನ್ ಮುಕ್ತಿ ಕಥನಂ. ತಮಾಷೆ ಹೇಳ್ತಾರೆ. ದೊಡ್ಡ ಪಾತ್ರೆಯಲ್ಲಿ ಇಟ್ಟಿದ್ದಾರೆ, ಒಂದು 5 kg 10 kg ಹಾಕಿಟ್ಟಿದ್ದಾನೆ. ಮೇಣದ ಬಚ್ಚಿ ಕೆಳಗೆ ಹಚ್ಚಿಟ್ಟಿದ್ದಾನೆ. ಎಂದಿಗಾಗಬೇಕಲ್ಲ ಅಂತ ನಾವು ಮಾಡೋ ಸಾಧನೆ ಆ ರೀತಿ ಆಗಿದೆ. ಮೇಣದ ಬಚ್ಚೆ ಕೂಡ ಅದು ಕದ್ದಿ ಹೊತ್ತ ಮಿಣು ಕೂಡ ಇಟ್ಟಾಗಿದೆ ಕೆಳಗಡೆ. ಅದೇನೋ ಆಗೋ ಸಾಧ್ಯತೆ ಇದೆಯಾ? ಇಲ್ಲ. ವೈಟ್ ಎನೆಡಿಕ್ವೇಟ್. ಅರ್ಥ ಆಯ್ತಾ? ಅದು ಪ್ರಪೋರ್ಷನ್ ಆಗ್ತಿತ್ತು. ಜೋರ ಉರಿಸ್ಬೇಕದು. ಅವಾಗ ಇನ್ನು ಆಗೋ ಚಾನ್ಸಸ್ ಇದೆ. ಅಲ್ಲಿ ಯಾವುದೋ ಕಾರಣಕ್ಕೆ ಫೇಲ್ ಆಗಬಹುದು, ಬಟ್ ಪಾಸಿಬಿಲಿಟಿ ಭಾರಿ ಜಾಸ್ತಿ ಅದು. ಇದು ಶಾಸ್ತ್ರಾಭ್ಯಾಸ ಸ್ವರೂಪ. ಇವು ಉರಿನ ಇಟ್ಟು ತೆಗೆದ್ಬಿಟ್ರೆ ಆಗಲ್ಲ. ಉರಿತಾನೆ ಇರ್ಬೇಕಲ್ಲ. ಉರಿತೇನೆ ಇರೋದು ಅಭ್ಯಾಸ. ಉರಿತಾನೆ ಇದ್ರೆ ಮಾತ್ರ ವರ್ಕ್ ಆಗತ್ತೋ. ಒಂದ್ ಸ್ವಲ್ಪ ಇಟ್ಟ ಕೇಳಿದ್ ಮತ್ತೆ ಇಟ್ಟ 6 ವರ್ಷ ಇಟ್ಟರು ಕೂಡ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಕಂಟಿನ್ಯೂಟಿ ಅನ್ನೋದು ಬಹಳ ಮುಖ್ಯವಾದ ಅಂಶ. ಅದಕ್ಕೆ ಒಂದು ನೋಡಿ, ಸೈನ್ಸ್ ಪ್ರಕಾರ ಹೇಳ್ತಾ ಇರ್ತಾರೆ, ಎಣ್ಣೆ ಇದೆ, ಈಗ ಏನೋ ಕರೆದು ಹಾಕಿಬಿಡ್ತಾರೆ, ಮತ್ತೆ ಕಾಯಿಸ್ಬೇಡಿ ಅಂತ ಹೇಳ್ತಾರೆ. ಅದೇ ಕ್ಯಾನ್ಸರ್ ಮೇನ್ ರೀಸನ್. ಅದು ಕರೆ ತಿಂಡಿ ತಿನ್ಬಾರ್ದು. ಯಾಕೆ ಹೇಳ್ತಾರೆ ಅಂದ್ರೆ, ಕರೆ ತಿಂಡಿ ತಿನ್ನೋದಷ್ಟೇ ಡಿಫೆಕ್ಟ್ ಅಲ್ಲ, ಕರತಿ ಎಣ್ಣೆ ಉಳಿತೋದು ಉಪಯೋಗಿಸೋದು. ಮತ್ತೆ ವ್ಯಾಪಾರಿಗಳೆಲ್ಲ ಚೆಲ್ತಾರ ಅದನ್ನ. ಒಂದೊಂದು ಡ್ರಾಪ್ ಬೇಕು ಮುಖ್ಯ. ನಾವು ಕೇಳ್ತೀವ, ತಿಂತಾನೆ ಹೋಗ್ಬಿಡ್ತಾರೆ. ಅದಕ್ಕೆ ತಿನ್ನಬೇಡಿ ಅಂತ. ಗಂಡಲ್ಲಿ ತಿನ್ಬೇಡಿ ಫಸ್ಟ್. ಗೊತ್ತಿದ್ರೆ ಜಾಸ್ತಿ ತಿನ್ಬೇಡಿ. ಎಲ್ಲ ಫಾಲೋ ಮಾಡಿಬಿಟ್ರೆ ಆಗ ಇದ್ರ ರಿಸ್ಕ್. ಅದು ಕಾಯಿಸಿದ್ದೇನೆ ಮತ್ತೆ ಹ್ಯಾಕ್ ಕಾಯಿಸ್ಬಾರ್ದು. ಆ ರೀತಿಯಲ್ಲಿದೆ. ಮುಂದೆ ಹೋಗ್ಬೇಕು. ಓದಿದ್ದನ್ನು ಮತ್ತೆ ಮುಂದುವರಿಸ್ಬೇಕಂತ. ಅವ ಮಹತ್ವ. ಇದು ಎಲ್ಲಿವರೆಗೂ ಬಂದ್ ಮೀನಿಂಗ್ ಇದೆ, ಇಲ್ಲ ಅಂತಲ್ಲ. ಬಟ್ ಟೂ ಮಚ್ ಟೂ ಬ್ಯಾಡ್ ಇದ್ದಾಗೆ ಅದನ್ನೇ ಮಾಡ್ತಾ ಕೂತ್ರೆ ಜ್ಞಾನ ಬರೋದಿಲ್ಲ. ಯಪೋ ಏತೋ ರಾಮಸ್ಯ ವಿಮುಕ್ತತ್ವ ನಿರಾಮಿಣ. ಮತ್ತೆ ದ್ವೇಷ ಇನ್ನೂ ಕೂಡ ಹಾಗಿದ್ರೆ ಈ ಒಂದು ಸ್ಟೇಜ್ ಆಯ್ತು. ನೀವು ದ್ವೇಷದಿಂದ ಮುಕ್ತಿ ಆಗತ್ತೆ ಅಂತ ಹೇಳ್ತಾರಲ್ಲ, ಶಿಶುಪಾಲಾದಿಗಳಿಗೆ ಆಯ್ತಲ್ಲ. ನಾ ಆ ಪದ್ಧತಿ ಯಾಕೆ ಇಟ್ಕೋಬೇಕು? ಭಕ್ತಿ ಪ್ರೋಸೆಸ್ ಭಾರಿ ಕಷ್ಟ. ಶಾಸ್ತ್ರಾಭ್ಯಾಸ ಮಾಡಬೇಕಾದ್ರೆ ಸ್ವಲ್ಪ ಬೇಕಾದ ಓಡಾಡೋದು ಬಹಳ ಸುಲಭ ಆದ್ರಿಂದ ಅವ್ರು ಸುಖವಾಗಿ ಹೋಗ್ಬೇಡಿ. ಎಲ್ಲ ನೋಡಾಗೆ ಹೋಗ್ಬೇಡಿ. ಅದೇ ವಿಟ್ನೆಸ್ ಇದೆ ಅದಕ್ಕೆ. ಶಿಶುಪಾಲನ ಜೀವ ಬಂದು ಪರಮಾತ್ಮನ ಹೊಟ್ಟೆಯೊಳಗೆ ಸೇರಿದ್ರೆ ಯಾರ್ಯಾರು ನೋಡಿದ್ದಾರೆ? ಧರ್ಮರಾಜ ನೋಡ್ತಾರೆ. ನೋಡಿ ಪ್ರಶ್ನೆ ಕೇಳ್ತಾರೆ, ಏನಿದು ಆಶ್ಚರ್ಯ, ದೇವರು ಉದರ ಸೇರಿದಾಗ ಮುಕ್ತಿ ಹೋದ ಅಂತ. ಯಾಕೆ ಸಾಧ್ಯ? ಅವರು ಬಾಯಿ ತುಂಬ ಬೈದು ಅವ್ರ ನಾಲಿಗೆ ಪುಷ್ಟ ಹಿಡಿಬೇಕಾಗಿತ್ತು ಅವ್ರಿಗೆ. ಅಂಥದ್ದು ವೈಕುಂಠಕ್ಕೆ ಹೋದ ಅವರು ಅಂತ ಕೇಳ್ತಾರೆ. ಅದಕ್ಕೆ ಕಾಂಡು ಬಿಡುವವರೆ ಕಂಡಿದೆ ಅಲ್ಲಿ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಯಾಕೆ ಹೇಳ್ಬಾರ್ದು? ಹಾ, ಹೌದೌದು. ಅದು ಸಿಂಪಲ್. ಅದು 2 ವಿರುದ್ಧ ಪದಾರ್ಥ ಆಗಲೇ ಹೋಗಿದ್ರೆ ಹೇಳ್ಬೋದಾಗಿದೆ. 12 ಭಕ್ತಿ, 11, 9 ಭಕ್ತಿ ಇದೆ. ಯಾಕೆ? ಏನಲ್ಲ ಅವು ಶ್ರವಣ ಮರಣ ಎಲ್ಲ ಏನಲ್ಲ
ಒಂದಕ್ಕೊಂದು ಕಂಡ್ಯೂಸ್ ಆಗುತ್ತೆ, ಏನು ಸ್ವಲ್ಪ ಯೋಚನೆ ಇದು ವಿರುದ್ಧ ಆಪೋಸಿಟ್ ಇದೆ. ಆದ್ರೆ ಮುಂದೆ ಹೋದ್ರೆ ಹೀಗೆ ಹೋಗ್ತಾ ತಗೊಂಡ ಓಕೆ, ಹೀಗೆ ಹೋಗ್ಬಿಟ್ರೆ ತಪ್ಪಾಗುತ್ತೆ ವಾಪಸ್. ಆಕ್ಚುಲಿ ಕತ್ಲೆ ಬೆಳಕೆ ಇದ್ದ ಹಾಗೆ ದ್ವೇಷದಲ್ಲಿ ಭಕ್ತಿ ಇರ್ಲಕ್ಕೆ ಸಾಧ್ಯ ಇಲ್ಲ, ಭಕ್ತಿಯಲ್ಲಿ ದ್ವೇಷ ಇರ್ಲಕ್ಕೆ ಸಾಧ್ಯ ಇಲ್ಲ. ಇದನ್ನು ಯೋಚನೆ ಮಾಡ, ಇದು ಯೋಚನೆ ಮಾಡಿದಾಗ ಉತ್ತರ ಸಿಕ್ಬಿಡುತ್ತೆ, ತಕ್ಷಣ ಉತ್ತರ ಸಿಕ್ಬಿಡುತ್ತೆ. ಗೊತ್ತಾಯ್ತಾ? ದ್ವೇಷ ಮತ್ತು ಭಕ್ತಿ ಎರಡು ಪರಸ್ಪರ ವಿರುದ್ಧ. ಎಷ್ಟು ವಿರುದ್ಧ? ಅದು ಡಯಾಮೆಟ್ರಿಕಲಿ ಅಪೋಸಿಟ್, ಸ್ವಲ್ಪ ವಿರುದ್ಧ ಅಲ್ಲ, ಡಯಾಮೆಟ್ರಿಕಲಿ ಅಪೋಸಿಟ್, 100% ವಿರುದ್ಧ. ಅಂದ ಮೇಲೆ ಎರಡಕ್ಕೂ ಒಂದೇ ಆಗೋದಾದ್ರೆ ಅರ್ಥ ಆಗಿದ್ರೆ ಭಕ್ತರಿಗೆ ಸಮಸ್ಯೆ ಆಗ್ಬೇಕಷ್ಟೇ. ದ್ವೇಷಗಳಿಗೆ ಮುಕ್ತಿ ಆಗೋದಾದ್ರೆ ಭಕ್ತರಿಗೆ ಏನಾಗ್ಬೇಕು? ಯಾಕೆ ವಿರುದ್ಧ ಅಷ್ಟೇ. ಉಪಾಸನೆ ವಿರುದ್ಧ ಫಲ ಸಿಗೋದಾಗೋದಾದ್ರೆ ಆ ರೀತಿ ಆಗಬೇಕಲ್ಲ. ಇದು ಅಂದ್ರೆ ಯೋಚನೆ, ಇದು ಯೋಚನೆ ಮಾಡದೇನೆ ದ್ವೇಷವು ಮುಕ್ತಿಗೆ ಸಾಧನ ಅಂತ ಸಮರ್ಥ ಮತ ಆಗಿಬಿಟ್ಟಿದೆ. ಆಶ್ಚರ್ಯ. ಅದು ಬರೀ ಯಾರೋ ಉಪನ್ಯಾಸದಲ್ಲಿ ಹೇಳಿದ ಮಾತಲ್ಲ, ಒಂದು ಸ್ಕೂಲ್ ಆಫ್ ಥಾಟ್ ಆಗಿ ಬಂದಿದೆ. ಅಂದ್ರೆ ಎಷ್ಟು ಅದರಲ್ಲೇ ಹೇಗೆ ಒಪ್ಲಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇದೆ. ಯಾವಾಗ ನೀವು ಭಕ್ತಿ ಅಂತ ಕರಿತೀರಿ ದ್ವೈತ ಬಂದು, ಅದ್ವೈತದಲ್ಲಿ ಭಕ್ತಿ ಮಾಡಕ್ಕೆ ಸಾಧ್ಯ, ತನ್ನೇ ತಾನೇ ಭಕ್ತಿ ಮಾಡಿ, ಅಂದ್ರೆ ಆತ್ಮಲ್ಲ ಲೈಕಿಂಗ್ ಅಷ್ಟೇ ಭಕ್ತಿ ಅಲ್ಲ. ಭಕ್ತಿ ಅಂದ್ರೆ ಉತ್ತಮನಿರ್ಬೇಕು ಅವ್ರು. ನಮಗಿಂತ ಜಾಸ್ತಿ ಇದ್ರೆ ಭಕ್ತಿ ಸ್ಟಾರ್ಟ್ ಆಗುತ್ತೆ. ಭಾರಿ ದೇವರಲ್ಲಿ ಎಷ್ಟು ಭಕ್ತಿ ಮಾಡಬೇಕು? ವಿಷ್ಣುವರ ಅತ್ಯುತ್ತಮತ್ವ ತಗಿನ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠ. ಪರಮಾವಧಿ ಭಕ್ತಿ ಮಾಡ್ಬೇಕಾದ್ರೆ ಪರಮಾವಧಿ ಶ್ರೇಷ್ಠ ಇರಲಿರ್ಬೇಕು. ಇದನ್ನೆಲ್ಲ ಯೋಚನೆ ಮಾಡಿದಾಗ ದ್ವೇಷದಿಂದ ಮುಕ್ತಿ ಎಂಬ ವಾದ ಹೊರಟೋಯ್ತು. ಇವೆಲ್ಲ ಇತ್ತೀಚೆಗೆ ಏನು ಟ್ರೆಂಡ್ ಶುರು ಮಾಡಿಬಿಟ್ರು ಅಂತ ಕೇಳಿದ್ರೆ, ಭಾರಿ ದ್ವೇಷ ಮಾಡಿದವರು ಸದ್ಗತಿಗೆ ಹೋಗ್ತಾರೆ. ಉದಾಹರಣೆ ರಾವಣ ಕುಂಭಕರ್ಣರು ಭಾರಿ ದ್ವೇಷ ಮಾಡಿದ್ರು, ಸತ್ತೇನಾದ್ರು ಲವಕುಶರಾಗಿ ಹುಟ್ಟಿದ್ರು, ಕತೆ ಮುಗಿದೋಯ್ತು. ಯಾರು ಹೇಳಿದ್ದಾರೆ? ನೀವು ಹೇಳಿದವರು ಯಾರು? ನಾನು ಹೇಳಿದ್ರೆ ನೀವು ಹೇಳಿದ್ರೆ ನಮ್ಮ ಅದಾಗತ್ತ ಹೇಳೋದಕ್ಕೆ. ನಾನು ಏನೋ ಮಾಡಿದ್ರೆ ನಾನು ಹೇಳಿದ್ರೆ ಬೆಲೆ ಏನಂತ ನಾಲ್ಕು ತೋರಿಸ್ಬೇಕು, ಅದಕ್ಕೆ ಪ್ರೂಫ್ ಕೊಡಬೇಕು ಬೇಡ? ಇಲ್ಲ. ಅದೇ ಎಲ್ಲರಿಗೂ ಅದು ಒಂದು ವಾದ ಇತ್ತು. ಎಷ್ಟು ಒಳ್ಳೆ ನೋಡಿದ್ರ ಹೇಗೆ ಯೋಚನೆ ಮಾಡಿದ್ದಾರೆ ಗೋವಿಂದ ದೇವರು. ಭಾರಿ ಕನ್ನಡ, ಇದು ಕನ್ನಡ, ಇದು ಕನ್ನಡ ಬರೀ ತಪ್ಪೇ ಮಾಡ್ತಾ ಹೋಗು. ದೇವರು ಟೆಸ್ಟ್ ಮಾಡ್ತೀವಿ ನಾವೇ ಅಂತ ಬಹಳ. ಅದಕ್ಕೆ ಮನಸ್ಸು ಹಿಡಿದಂತ ಹೋಗಿ ಕನ್ವಿನ್ಸ್ ಆಗ್ಲಿಕ್ಕೆ ಅನುಭವ ಒಪ್ಪುತ್ತಾ ಇದನ್ನ ಸಾಧ್ಯನೇ ಇಲ್ಲ. ಕಲ್ಲನ್ನು ಅಕ್ಕಿ ಬೇಯಿಸ್ತಾರೆ, ಕಾಯ್ತಾರೆ. ಕಲ್ಲು ಬೇಲೆ ಕೆಟ್ಟಿದ್ವಿ ಅಂತ ಯಾರು ಬಿಡ್ತಾರ? ಬೇಯುತ್ತಾ? ಅದು ಸಾಧ್ಯನೇ ಇಲ್ಲ. ರಿಪವೋ ಏತೋ ರಾಮಸ್ಯ ದೇಶಾತ್ ಎನ್ ಮುಕ್ತಿ. ನೆಕ್ಸ್ಟ್ ಪಾಯಿಂಟ್ ಇದೆ, ಎಷ್ಟು ಕೂಡ ಶುರುವಾಗೋದಿಲ್ಲ ಅಂತ. ಆ ದೊಡ್ಡ ಡೀಟೇಲ್ ಖಂಡನೆ ಮಾಡ್ತಾರ ಮಗ. ಎಲ್ಲಿ ಬಂದಿದೆ ಇದು? ತಾತ್ಪರ್ಯದಲ್ಲಿ ಒಂದು ಮಾತು ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ ನೆನಪಿದೆಯಾ? ನವವಿಧ ಪಥ್ಯ ನವವಿಧ ದ್ವೇಷಗಳು ಅಂತ ಹೇಳ್ತಾ ಅದರಲ್ಲಿ ಒಂದು ಹೇಳಿದ್ದಾರೆ. ಯಾವ್ದದು? ತದ್ಭಕ್ತ ದ್ವೇಷ ಏವಚ. ವಿಷ್ಣು ಭಕ್ತರ ದ್ವೇಷವೂ ಕೂಡ ಹರಿದ್ವೇಷ ಆಗುತ್ತೆ. ವಿಷ್ಣು ದ್ವೇಷ ಸತ್ಯ, ಯೋಚನೆ ಆಬ್ವಿಯಸ್. ಅದು ಹರಿಭಕ್ತರ ದ್ವೇಷವೂ ಕೂಡ ದೇವರ ದ್ವೇಷ ಆಗುತ್ತೆ. ತತ್ವ 9 ದೊಡ್ಡ 9ರಲ್ಲಿ ಒಂದು ತದ್ಭಕ್ತ ದ್ವೇಷ ಏವಚ. ಭಕ್ತಿಯ ದೋಷ ಅಂತ ಹೇಳಿದ ಮೇಲೆ ದ್ವೇಷ ಅಂತ ಕರೆದ್ಮೇಲೆ ಭಕ್ತಿ ಹೇಗಾಗತ್ತೆ? ದೇಶ ಅದಕ್ಕೆ ಅದೆಂದೂ ಒಪ್ಲಿಕ್ಕೆ ಬರೋದಿಲ್ಲ. ರಿಪವೋ ಏತೋ ರಾಮಸ್ಯ ವಿಮುಖತ್ವ ನಿರಾಮಿಣ ಅಭಿದ್ರೋಹ ಪದೇ ನಿತ್ಯಂ ಅಂಧೇ ತಮತಿ ಸ್ತುತಿ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಅದು ಐತರೇಯದಲ್ಲಿ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ರಿಪವೋ ಏತೋ ರಾಮಸ್ಯ, ರಾಮನ ವಿರುದ್ಧಗಳು, ರಾವಣಾದಿಗಳು ದ್ವೇಷಿಗಳು ಅಂತ ಅರ್ಥ. ಅವರು ವಿಮುಖತ್ವ ನಿರಾಮಿಣ, ವಿಮುಖರಾಗಿದ್ದ ದೇವರು. ಯಾಕಂದ್ರೆ ಏನಾಗಿದ್ದವರು? ನಿರಾಮಿಗಳಾಗಿದ್ದರು. ನಿರಾಮಿಗಳು ಅಂದ್ರೆ ಏನು? ರಾಮ ಸುಖ, ರಾಮಿ ಸುಖಿ, ನಿರಾಮಿ ದುಃಖಿ. ದುಃಖಿಗಳಾಗ್ತಾರೆ. ರಾಮದೇವರ ವಿರುದ್ಧ ನಿಂತವರೆಲ್ಲ ದುಃಖಿಗಳಾಗ್ತಾರೆ. ಹಾಗಿದ್ರೆ ರಾಮದೇವರು ದುಷ್ಟರು ಕೊಲ್ತಾರೆ ಅಂತಕ್ಕೆ ಸಿಸ್ಟರ್ನ ಕೊಂದಾಕ್ಬಿಡ್ಬೇಕು ಫಸ್ಟ್. ಗೊತ್ತಾ? ಕಂಪ್ಲೇಂಟ್ ಕೊಡ್ತಾರೆ, ಅರೆಸ್ಟ್ ಮಾಡ್ತಾರಲ್ಲ, ಹಾಗಾಗ್ಬಿಟ್ರೆ ಬಂದಿರುತ್ತಲ್ಲ. ಅಲ್ಲೇನು ಭಕ್ತಿ ದ್ವೇಷ ಎರಡು ಒಂದೇ ಫಲ ಕೊಡೋದಾದ್ರೆ ಕೊಂದಾಕ್ಬಿಡೋದು. ಭಕ್ತರನ್ನು ಕೊಂದ್ಬಿಡೋದು, ಅದು ಇಬ್ಬರನ್ನು ಇದು ಮಾಡ್ಬಿಡೋದು. ಹರಿದ್ವೇಷಸ್ತಮೋ ಯಾಂತಿ ಏಚೈವ. ಆದ್ದರಿಂದ ಸಾಧ್ಯ ಇಲ್ಲ. ಅಭಿದ್ರೋಹ ಪದೇ ನಿತ್ಯಂ. ಅಭಿದ್ರೋಹ ಪದ, ಹೆಚ್ಚಿನ ದ್ರೋಹದ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ ಅವರು. ಆಯ್ತಾ? ಅಂಧೇ ತಮಸಿ ತೇಶ್ಚಿತ. ಬರೀ ಎಲ್ಲಿಗೆ ಹೋಗ್ತಾರೋ ಅವರು? ಒಂದೊಂದು ತಮಸಿ ಹೋಗ್ತಾರೆ. ಸಣ್ಣ ಪುಟ್ಟ ಪನಿಷ್ಮೆಂಟ್ ಕೊಡೋದಿಲ್ಲ ದ್ವೇಷಗಳಿಗೆ, ಅತಿ ಹೆಚ್ಚು ಪನಿಷ್ಮೆಂಟ್ ಕೊಡ್ತಾರೆ. ಅತಿ ಹೆಚ್ಚು ಪನಿಷ್ಮೆಂಟ್ ಕೊಡೋದು, ಅತಿ ಹೆಚ್ಚು ಸೌಲಭ್ಯ ಕೊಟ್ಟರೆ ಹೇಗಿರ್ತದೆ? ಸಾಧ್ಯ ಇದೆಯಾ? ಕೊಲೆ ಮಾಡೋರಿಗೆ ವೆಪನ್ ಸಪ್ಲೈ ಮಾಡಿ ಅಥವಾ ಮಾಡಿದ್ರೆ ಹೇಗಿರ್ತದೆ? ಹರಿದ್ವಿಷಸ್ತಮೋ ಯಾಂತಿ ಏಚೈವ ತದಭೇದಿನಃ. ಯಾರು ಅಭೇದ ಚಿಂತನೆ ಮಾಡ್ತಾರಲ್ಲ, ಅದು ದ್ವೇಷದ ಇನ್ನೊಂದು ಮುಖ. ತನ್ನಿರ್ಗುಣತ್ವೇತ್ತಾರ ತಸ್ಯ ದೋಷವಿದೋ ಬೀಜ. ದೋಷ ಯಾವ ದ್ವೇಷ ಯಾವಾಗ ಹುಟ್ಟುತ್ತೆ? ದೋಷ ಹೇಳಿ
ಏನ್ರಿ ಭಾರಿ ಲೇಖ ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ, ಬನ್ನಿ ಹೇಳ್ತೀರ ಅವ್ರ ಬಗ್ಗೆ ಒಂದು ಮಾತು ಹೇಳಿ. ಓ ಹೌದಾ, ನಂಗೆ ಗೊತ್ತಿಲ್ಲ, ನಾಳಿಂದ ಹೋಗೋದಿಲ್ಲ. ಯಾಕೆ? ದೋಷ ಕಡದಷ್ಟು ಬಂದ್ಬಿಡ. ಮೋಕ್ಷ ಕೊಡೋದ್ರಲ್ಲಿ ಕಾಮನ್ ಸೆನ್ಸ್. ಅದು ಪ್ರೀತರಾದ್ರೆ ಮೋಕ್ಷ ಕೊಡ್ತಾನೋ, ಕೋಪಗೊಂಡ್ರೆ ಮೋಕ್ಷ ಕೊಡ್ತಾನ? ಪ್ರೀತ ಆಗ್ಬೇಕಾದ್ರೆ ಭಕ್ತಿ ಮಾಡಬೇಕು, ದ್ವೇಷ ಮಾಡಬೇಕು. ಭಕ್ತಿಗೆ ಜ್ಞಾನ ಇರಬೇಕು, ಏನಿರ್ಬೇಕು, ಇವೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಸಾಧನೆಯ ಮಾರ್ಗಕ್ಕೆ ಇವೆಲ್ಲ ಫಿಕ್ಸ್ ಮಾಡ್ಕೋಬೇಕು. ನಮ್ಮ ಸಾಧನೆ ಸುಮ್ಮನೆ ಮೆಕ್ಯಾನಿಕಲಿ ಅಷ್ಟೇ. ನಾವೆಲ್ಲ ಸಂಧಾನ ಮಾಡ್ತೀವಿ, ಮೋಕ್ಷ ಸಿಗುತ್ತೆ ಸಾಧ್ಯ ಇಲ್ಲ. ಸಂಧಾನ ಮಾಡಿ ಎಷ್ಟೇ ಇಲ್ಲ ಅವತ್ತು, ಅದು ಮೋಕ್ಷಕ್ಕೆ ಕಾರಣ. ರೆಗ್ಯುಲರ್ ಆಗಿ ಅಟೆಂಡೆನ್ಸ್ ಬಂದ್ ಮಾತ್ರ ಪಾಸ್ ಆಗ್ತಾರೆ ಅಂತಿಲ್ಲ. ಅಟೆಂಡೆನ್ಸ್ ಕೊಟ್ಟು ಸಕ್ಸಸ್ ಅಂತ ಆಗೋದಾಗಿದ್ರೆ ಆಗ್ತಿತ್ತಲ್ಲ. ಎಲಿಜಿಬಿಲಿಟಿ ಅಷ್ಟೇ, ಪಾಠ ಎಲಿಜಿಬಿಲಿಟಿ ಇದೆ ಹೊರತು ಅದು ಇದಲ್ಲ. ಬಟ್ ಬೇಕದು ಹಂಗ ಆದ್ರೆ ಮಾಡಿದರೆ ಸಾಲು. ಅದೇ ನಾವು ಮಾಡಿದ ಕಾರ್ಯಗಳು ಯಾವುದು ಮೋಕ್ಷಕ್ಕೆ ಅಡಿಕ್ವೇಟ್ ಅಲ್ಲೇ ಅಲ್ಲ. ನಾವು ಮಾಡ್ತಾ ಇರೋದೆಲ್ಲ ಬೇರೆ ಬೇರೆ ಕೆಲಸ ಮಾಡ್ತಿದ್ದೇವೆ, ಬೇರೆ ಅಲ್ಲ, ಅದು ಬರೋದಿಲ್ಲ. ಇವತ್ತು ಹೇಳಿದ್ನಲ್ಲ, ಇವತ್ತು ಶಾಸ್ತ್ರ ಓದೋ ಹೊತ್ತು ಗುರಿ ಫಿಕ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಓದಿದ ಮೇಲೆ ಗುರಿ ಕಡೆ ಗಮನ ಕೊಡದೆ ಹೋದ್ರೆ ಏನೇನೂ ಪ್ರಯೋಜನ ಇಲ್ಲ. ಹರಿದ್ವಿಷಸ್ತಮೋ ಯಾಂತಿ ಏಚೈವ ತಥಭೇದಿನ. ಪಾಂಡಿತ್ಯ ಸಂಪಾದನೆ ಮಾಡೋದು ಬಸ್ ರಿಸರ್ವೇಶನ್ ಟಿಕೆಟ್ ಸಿಕ್ಕಿ ಜಾಗ ಸಿಕ್ಕರೆ ಹೇಗೋ ಹಾಗೆ. ಜಾಗ ಸಿಗೋದೇ ನಿಮಗೆ ಗುರಿ ಮುಟ್ಟೋದಾಗಿದ್ದರೆ ರಿಸರ್ವೇಶನ್ ಮೇಲೆ ಕೂತ್ಬಿಟ್ರೆ ಬೋದಾಯ್ತು. ರಿಸರ್ವ್ ಅಂತ ಕೂತ್ಕೊಂಡ್ಬಿಟ್ರೆ ಏನ್ ಮಾಡ್ತೀರಿ? ಆಗತ್ತಾ? ಅದು ಆ ಒಂದು ತಪ್ಪು ತಿಳುವಳಿಕೆ ಬಂದ್ಬಿಟ್ಟಿದೆ ಇವತ್ತು. ಮಂಗಳಾಯ್ತು ಅಂದ್ರೆ ಮೋಕ್ಷ ಗ್ಯಾರಂಟಿ ಅಂತ ಎಲ್ಲಿ ಹೇಳೇ ಇಲ್ಲ. ಅದು ಗೊತ್ತಾಯ್ತಾ? ಅಪ್ರೋಷ ಜ್ಞಾನ ಆಗ್ಬೇಕು, ಅದು ಮೋಕ್ಷ ಅಂತ ಹೇಳೇ ಇಲ್ಲ. ಅಷ್ಟೇ ತಿಳ್ಕೊಂಡು ಆಗ್ಬಿಟ್ಟಿದೆ. ಮುಕ್ತ ಹಾಗೆ ಹೋಗ್ಬಿಟ್ಟಿದೆ ಹೆಚ್ಚು ಕಡಿಮೆ. ಹಾಗಾಗ್ಬಾರ್ದು. ಹಾಗಿದ್ದರೆ ಈಗ ದೋಷ ಇರಬಾರ್ದಾಗಿತ್ತು. ಇದೇ ಆದ್ಮೇಲೆ ಆಗಿಲ್ಲ ಅಂತ ಗ್ಯಾರಂಟಿ. ತದಭೇದಿನ ತನ್ನಿರ್ಗುಣತ್ವಮೇ ತಸ್ಯ ದೋಷವಿದೋಪಿ ವಿಧ ಅಪಿ ಚ. ಗುಣವಿಧ ಗುಣ ತಿಳಿಯೋನು, ದೋಷವಿಧ ದೋಷ ವೇದವಿಧ. ಎಲ್ಲ ಒಂದೇ ಪದ, ವಿಧದಿಂದ ಬಂದಿದೆ. ವಿಧ ಹಾಗೆ ಬರುತ್ತೆ. ತನ್ನಿರ್ಗುಣತ್ವೇತ್ತಾರಸ್ತಸ್ಯ ದೋಷವಿದೋಪಿ ಚ ಇತ್ಯಾದಿ ಸುಜಸನ್ಬದ್ಧ ದ್ವೇಷಿಣ ಸ್ತಮಯೀಯತೆ. ಅದು ದ್ವೇಷಗಳಿಗೆ ಮುಕ್ತಿ ಆಗುತ್ತೆ ಅಂತ ಹೇಳ್ಬೇಡಿ, ತಮಸ್ಸೆ ಆಗುತ್ತೆ ಅಂತ ಹೇಳ್ಬೇಕು, ಬೇರೆ ದಾರಿ ಇಲ್ಲ. ಇತ್ಯಾದಿ ಯುತಿ ಸಂದರ್ಭ ದ್ವೇಷಿಣ ಸ್ತಮಯೀಯತೆ. ಹಿರಣ್ಯಕಶಿಪುಶ್ಚಾಪಿ ಭಗವದ್ಗೀತೆಯ ಸ್ಪಷ್ಟ ದೃಷ್ಟಾಂತ. ತಾನಹಂ ವಿಷದ ಕ್ರೂರಾಂ ಸಂಸಾರೇಶು ನರಾಧವಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಶ್ವೇವ ಯೋನಿಷು ಆಸುರೀಂ ಯೋನಿಮಾಪನ್ನ ಮೂಢಾ ಜನ್ಮನಿ ಏನಾಗ್ತಾರೆ? ಅಧಮಾಂ ಗತಿಂ. ಅಧಾಗತಿ ಅಂದ್ರೆ ತಮಸ್ಗೆ ಹೋಗ್ತಾರೆ, ಕಷ್ಟ ಬಂದ್ಬಿಟ್ಟಿದೆ. ಮೂಢ ಜನ್ಮನಿ ಉದ್ಧಾರಕ್ಕೆ ಚಾನ್ಸೇ ಇಲ್ಲ ಅವರಿಗೆ. ಇದೋಪಿ ಇತ್ಯಾದಿ ಸಂದರ್ಭ ದ್ವೇಷಿಣ ಸ್ತಮಯೀಯತೆ. ಹಿರಣ್ಯಕಶಿಪುಶ್ಚಾಪಿ ಭಗವನ್ ನಿಂದಯಾತಮಃ. ಇವೆಲ್ಲ ಯುಕ್ತಿ ಅಲ್ಲ, ಆಗಮ ಇದೆ. ಹಿರಣ್ಯಕಶಿಪು ಎಲ್ಲಿಗೆ ಹೋದ ಅಂತ ಕೇಳಿದ್ರೆ ತಮಸ್ಸಿಗೆ ಹೋದ ಅಂತಾರೆ, ಸ್ಪಷ್ಟ ಹೇಳ್ಬಿಟ್ಟಿದ್ದಾರೆ. ಭಾಗವತದಲ್ಲಿ ನೋಡೋದಕ್ಕೆ ಏನ್ ಹೇಳಿದ್ರು? ಹಿರಣ್ಯಕಶಿಪು ಮೋಕ್ಷಕ್ಕೆ ಹೋದ ಅಂತ ಹೇಳಿ. ಅದೇ ಭಾಗವತದಲ್ಲಿ, ಮತ್ತೆ ಬೇರೆದಲ್ಲ ಇದು, ಅದೇ ಭಾಗವತದಲ್ಲಿ ತಮಸ್ಸಿಗೆ ಹೋಗ್ಬೇಕಾಗಿದ್ದವನು ಮೋಕ್ಷಕ್ಕೆ ಹೋದ. ಯಾಕೆ? ಮಗನ ಕಾರಣದಿಂದ. ಮಗ ಯಾರು? ಭಕ್ತ. ಮಗ ಭಕ್ತ. ಸೊ ಮಗನ ಉದ್ದೇಶ ನೋಡಿದ್ರೆ ಅಬ್ರು ಉದ್ದೇಶ, ಮಗನ ಉದ್ದೇಶ ಇಬ್ರು ಒಬ್ರು ಹೋದ್ರೆ ಇಬ್ರು ಬಂದಾಗತ್ತೆ ಹೋಗ್ಬೋದು. ಆದ್ರೆ ಇವ್ರಿಗೆ ಹೋಗ್ತಿದ್ದ. ಆದ್ರೆ ಯಾಕೆ ಹೋಗ್ಲಿಲ್ಲ ಅಂದ್ರೆ ಭಕ್ತ ಮಗ ಇದ್ದಕ್ಕೆ ಹೋಗ್ಲಿಲ್ಲ. ಅರ್ಥ ಮಾಡ್ಕೊಂಡ್ರೆ ಅಲ್ಲಿ ಲಿಂಕ್ ಸಿಗುತ್ತೆ. ಇವೆಲ್ಲ ಯಾಕೆ ಹೇಳ್ಬೇಕಾಗಿತ್ತು? ಪ್ರಹ್ಲಾದ ಕಥೆ ಹಿರಣ್ಯಕಶಿಪು ಸಾಕು, ಪ್ರಹ್ಲಾದ ಕಥೆ ಹಾಕ್ಬೇಕಿತ್ತು. ವಿವಿಕ್ಷುರತ್ಯಗಾತ್ ಸೂನೋಹೋ ಪ್ರಹ್ಲಾದ ಅನುಭಾವದ. ಪ್ರಹ್ಲಾದನ ಅನುಭಾವ, ಅವನ ಪ್ರಭಾವದಿಂದ ಸಭ್ಯತೆ ಹೊತ್ತು ಬೇರೆ ಅಲ್ಲ. ಅವಾಗ ಕಾಂಟ್ರಾಡಿಕ್ಷನ್ ಶುರುವಾಯ್ತಾಗ ಅಂತೂ ಭಕ್ತಿಗೆ ಹೋದ ಅಂತ ಆಯ್ತಲ್ಲ ಕೊನೆ ಪಕ್ಷ. ಅಂತೂ ಮಗ ತಂದೆ ದ್ವೇಷ ಮಾಡಿದ್ರು, ಮಗ ಇದಾಯಿತು. ಬಟ್ ಒಂದು ಏಟು ಬಿತ್ತು ಅವನಿಗೆ. ಅವನೇ ಹೋದ ಅಂತ ಹೇಳಲಿಲ್ಲ ಅಂದ್ರಿಂದ, ಮಗನಿಂದ ಹೋದ ಅಂತ ಹೇಳಿದ್ರಿಂದ ಏನಾಯ್ತು ಅಲ್ಲಿಗೆ? ದ್ವೇಷದಿಂದ ಮುಕ್ತಿ ಹೋಗಲು ಸಾಧ್ಯ ಇಲ್ಲ. ಅಷ್ಟು ವಿಷಯ ಗೊತ್ತಾಯ್ತು. ಮತ್ತೆ ಯಾರು ಹೋದ್ರೂ ಉದ್ದಿನ ಪ್ರಶ್ನೆ ಆಗಿದೆ. ಹೋಗಿ ಬಿಡಿ, ಅಂಥವ್ರಿದ್ರು ಹೋಗೋದಲ್ಲ ಕೊನೆ ಪಕ್ಷ. ನಮ್ಮ ಮಗನ ತಯಾರು ಮಾಡಿ ನಾವು ಇರ್ಬೋದು ಅಂತ ಕೇಳಿ ಅದು ಇಲ್ಲ. ಯಾಕೆ ಏನಾಗಿಲ್ಲ? ಅವ್ರು ದ್ವೇಷ ಮಾಡಿದವ್ರು ಹೋಗ್ಲೇ ಇಲ್ಲ, ಅಂತ ತಮಸ್ಸಿಗೆ ಹೋದ. ನೆಕ್ಸ್ಟ್ ಪಾಯಿಂಟ್ ಇನ್ನೊಂದ್ ಕಡೆ ಅಂದ್ರೆ ಹೇಳ್ತಾರೆ, ಅವ್ರು ದ್ವೇಷ ಆದ್ರಿಂದ ಅಂತ ತಮಸ್ಸಿಗೆ ಹೋದ. ಮತ್ತೆ ಮುಕ್ತಿಗೆ ಯಾಕೆ ಹೇಳ್ತಾರೆ? ಒಳಗೆ ಇಬ್ಬರು ಇದ್ರು, ಇವತ್ತು ದ್ವಯಾವೇಶ ಹೇಳ್ಬೇಕು. ಅವ್ರು ಮುಕ್ತಿಗೆ ಹೋದ, ಇವ್ರು ಅಂತ. ಈಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಪುರಾಣಗಳ ಸುಮ್ಮನೆ ಓದಿದಾಗ ದ್ವೇಷದಿಂದ ಮುಕ್ತಿಯ ಭಾವನೆ ಕಾಣಿಸುತ್ತೆ ಕೆಲವು ಕಡೆ, ಅಲ್ಲ ಅಂತ ಕ್ಲಿಯರ್ ಆಗಿ ಅನಲೈಸ್ ಮಾಡಿ ಹೇಳಿದ ಭಾಗ ಇದು. ತಸ್ಮಾತ್ ಪಿತಾಮೇ ಪೂಯೇತ. ಅದು ಕೂಡ ಏನಂತ ಕೇಳಿದಾತ ಪ್ರಹ್ಲಾದ ಕೇಳ್ತಾನೆ, ಎದನಿಂದ ಪಿತಾಮಹ್ಯಂ. ನನಗೆ ಭಾರಿ ಕೆಟ್ಟದ್ದು ಮಾಡಿದ ನಮ್ಮಪ್ಪ, ನನಗೆ ಭಾರಿ ಕೆಟ್ಟದ್ದು ಮಾಡಿದ. ನಾನು ವಿಷ್ಣು ಭಕ್ತ. ಸೊ ತದ್ಭಕ್ತ ದ್ವೇಷ ಇವತ್ತ ದೋಷವಂತ ತನಗೆ. ಆದ್ರೆ ನಾನು ಕೇಳ್ಕೊತಿದ್ದೇನೆ, ಅದನ್ನು ಮರ್ತು ಬಿಡುತ್ತೇನೆ.
ಉದ್ಧಾರ ಆಗಲಿ. ಇದು ಕೇಳ್ತಾರೆ. ಮರಿಲಿಕ್ಕೆ ಕಾರಣ ಏನು? ಎಲ್ಲರದ್ದು ಮರಿಲಿಕ್ಕೆ ಬರಲ್ಲ, ಒಳಗೆ ಸುಜೀವಿ ಇದ್ದಾನೆ. ಅದಕ್ಕೆ ಕೆಲವರು ಹೇಳ್ತಾರೆ ಕ್ಷಮಿಸಿ ಅಂತ ಹೇಳೋ, ಸುಮ್ಮನೆ ಹೇಳೋದಿಲ್ಲ. ಐ ನೋ ಹಿಮ್ ಪರ್ಸನಲಿ, ಇಸ್ ವೆರಿ ಗುಡ್ ಪರ್ಸನ್, ಇವತ್ತೇನೋ ಆಗಿದೆಪ್ಪ, ಚಾನ್ಸ್ ಏನೋ ಆಗಿದೆ, ಪ್ಲೀಸ್ ಎಕ್ಸ್ಕ್ಯೂಸ್ ಅಂತ ಅವಾಗ ಹೋಗ್ತಾನೆ ಅವನು. ಯಾಕೆ? ಐ ನೋ ಹಿಮ್ ಪರ್ಸನಲಿ, ಆಕ್ಚುಲಿ ಭಾರಿ ಒಳ್ಳೆಯವನು, ಏನೋ ಆಗಿದೆ ಪಾಪ ಅಂತ, ಏನೋ ಅಪ್ಸೆಟ್ ಆಗಿ ಏನೋ ಮಾಡಿದ್ದಾರೆ, ಗ್ರೌಂಡ್ ಇರ್ಬೇಕು ಅವರಿಗೆ. ಅವ್ರು ತಪ್ಪೆ ಮಾಡಿದ್ದಾರೆ, ಭಾರಿ ಯಾರು ಕೊಡಿ ಅಂತ ಹೇಳಿ ಹೋಗಕ್ ಬರಲ್ಲ, ಸ್ವಲ್ಪ ಕಾರಣ ಸೇರಿಸ್ಬೇಕು ಅವ್ರು. ಏನಂತ ಸ್ವಲ್ಪ ವಾಸಿ ಈಗ ಹೇಳಿ ಬುದ್ಧಿ ಹೇಳ್ತೀರಾ ಹೋಗಿ, ತುಂಬಾ ಕಸಿವಿಸಿ ಆಗಿದೆ ಆಗ್ಲಿ ಅವನಿಗೆ, ನಿಮ್ಗೆ ಕ್ಷಮೆ ಕೇಳಕ್ಕೆ ತಯಾರಿದ್ದಾನೆ, ಇವೆಲ್ಲ ಪ್ಲಸ್ ಪಾಯಿಂಟ್ಗಳು. ಸುಮ್ಮನೆ ಕ್ಷಮಿಸ್ಬಿಡಿ, ಒಬ್ಬರು ಕ್ಷಮಿಸ್ಬಿಡಿ, ಅವ್ರು ಬಂದಿದ್ದಾರೆ ಅಂತಾರೆ ಕ್ಷಮಿಸಿ, ಅದು ಕ್ಷಮಿಸ ಬರೋದಿಲ್ಲ. ಅದು ಬದಲಾವಣೆ ಆಗಿದೆ ತೋರಿಸ್ಬೇಕು. ಅಜಾಮಿಳ ಬದಲಾವಣೆ ಕಾರಣ ಕೊಟ್ಟು, ಇದು ಇದೇ ಕೆಲಸ. ಅಜಾಮಿಳನ ಬಗ್ಗೆ ಕಾರಣ ಕೊಡದೇನೆ ಸದ್ಗತಿ ಹೋದ ಅಂತ ಹೇಳ್ಬಿಟ್ರೆ ಏನಾಗುತ್ತೆ ಕೊನೆ ಪಕ್ಷ? ಅಜಾಮಿಳ ಸತ್ತ, ದ್ವೇಷ ಮಾಡ್ದ, ಸತ್ತ, ಸದ್ಗತಿ ಹೋದ. ಇಷ್ಟೇ ಇದ್ದಿದ್ರೆ ಏನ್ ಮಾಡ್ಬೇಕಾಗಿತ್ತು ನಾವು? ಇನ್ನೊಂದು ಪಾಯಿಂಟ್ ಇದೆ ಅಂತ ಹೇಳು, ಪಶ್ಚಾತ್ತಾಪ ಪಟ್ಟ, ನಾರಾಯಣ ಚಿಂತನೆ ಮಾಡದ, ಪಾಪ ಕಳ್ಕೊಂಡ, ದೇವರು ಒಪ್ಕೊಂಡಿರೋದನ್ನ, ಇದೆಲ್ಲ ಯಾಕೆ ಹೇಳ್ಬೇಕಾಗಿತ್ತಾಗಿದ್ರೆ? ತಪ್ಪಲ್ಲಿ ಹೇಳ್ಬೇಕು, ವೇಸ್ಟ್ ಆಗ್ತದೆ. ಸುಮ್ಮನೆ ಮುಕ್ತಿ ಭಕ್ತಿಗೆ ಅದೆಲ್ಲ ಹೇಳೋದಿಲ್ಲ. ಭಕ್ತಿ ಮುಕ್ತಿ ಅರ್ಥ ಆಗ್ಬಿಡುತ್ತೆ. ದ್ವೇಷ ಆಪೋಸಿಟ್ ಹೇಗೋದ ಕಾರಣ ಕೊಡ್ಬೇಕು, ಅದಕ್ಕೆ ಕೊಡ್ಲಕ್ಕ ಎಲ್ಲ ಅಗೇನೆಸ್ಟ್ ಉಪಯೋಗ ಇಲ್ಲ. ತಸ್ಮಾತ್ ಪಿತಾಮೇ ಪೂಯೇತ, ಅವ್ನು ಹೇಳ್ತಾನೆ, ನಮ್ಮಪ್ಪ ನನ್ನಲ್ಲಿ ಭಾರಿ ದ್ವೇಷ ಮಾಡ್ದ, ನಿನ್ನಲ್ಲೂ ಬೇಕಷ್ಟು ಮಾಡ್ದ, ನನಗೂ ಪಾಪ ಮಾಡ್ದ, ನಿನಗೂ ಪಾಪ ಕಾರ್ಯವನ್ನ ಮಾಡಿದ್ದ, ಬೈದು ಅದಕ್ಕೆ ತಸ್ಮಾತ್ ಪಿತಾಮೇ ಪೂಯೇತ, ನಮ್ಮಪ್ಪ ಪರಿಶುದ್ಧನಾಗಲಿ ಅಂತ ಕೇಳಿ. ಅಪ್ಪ ಪರಿಶುದ್ಧ ಅಂದ್ರೆ ದೋಷ ಪರಿಶುದ್ಧಿ ಅಲ್ಲ ಅಂತ ಆಯ್ತಲ್ಲ. ಭಕ್ತಿ ಬಡಿ ಮೇಲಿಗೆ ಭೇದ ಇಲ್ಲ ಅಂದ್ರೆ ಒಂದೇ, ಭಕ್ತಿಗೂ ದ್ವೇಷಕ್ಕೆ ಭೇದ ಇಲ್ಲ ಅಂದ್ರೆ ಒಂದೇ. ನೋಡ್ತಾರೆ, ನಮ್ಮದು ಬಡಿ ಮೇಲಿಗೆ ಇಲ್ಲ ಅಂದ್ರೆ ಭಕ್ತಿ ದ್ವೇಷ ಎರಡೂ ಒಟ್ಟಿಗೆ ಮಾಡ್ತೀವಿ ಅಂತ. ದುರಂತ ದುರಂತ, ಆ ದುರಂತ ಅಂದ್ರೆ ಏನು? ಅಂತ ಅಂದ್ರೆ ಕೆಟ್ಟದ್ದು, ದುರಂತ ಅಂದ್ರೆ ಏನು? ಟ್ರಾಜಿಕ್. ದುಷ್ಟ ದೇಶಕ್ಕೆ ಫಲ ಏನು? ಟ್ರಾಜಿಡಿ. ಅದು ಎಂದು ಕಾಮಿಡಿ ಆಗಕ್ಕೆ ಸಾಧ್ಯ ಇಲ್ಲ. ದುಸ್ತರಾದಾಗ ಈಗ ಇಂಗ್ಲಿಷಲ್ಲಿ ಕಾಮಿಡಿ ಸಾಮಾನ್ಯ ಇವತ್ತು ಎರಡರತ್ತಲ್ಲಿ ಉಪಯೋಗಿಸ್ತಾರೆ. ಯಾವ್ದು ಸಿನಿಮಾ ಕಾಮಿಡಿ ಅಂತ ಫಸ್ಟ್ ನಮ್ಗೆ ಏನರ್ಥ ಆಗುತ್ತೆ? ಹಾಸ್ಯ ಇರುತ್ತೆ ಅಂತ ಅರ್ಥ ಆಗುತ್ತೆ. ಆಕ್ಚುಲಿ ಟ್ರಾಜಿಡಿ ಆಪೋಸಿಟ್ ಕಾಮಿಡಿ. ಬಟ್ ಏನ್ ಹೇಳ್ಬೇಕಲ್ಲಿ? ಸುಖ ಅಂತ ಹೇಳ್ಬೇಕೆ ಹೊರತು ಅದಂತ ಹೇಳ್ಬಾರ್ದು. ಬಟ್ ರೂಢಿಯಲ್ಲಿ ಏನ್ ಬಂದ್ಬಿಟ್ಟಿದೆ ಅದಕ್ಕೀಗ? ಕಾಮಿಡಿ ಪಿಕ್ಚರ್ ಇದ್ರೆ ತಮಾಷೆಯಾಗಿರುತ್ತೆ ಅಂತ ಅಷ್ಟೇ. ಆ ತರ ಹ್ಯಾಪಿ ಎಂಡಿಂಗ್ ಇದ್ರೆ ಹೇಳ್ಬೇಕಲ್ಲ, ಅದು ಅರ್ಥ ಬೇರೆ ಕೊಡ್ತಾರೆ. ಇದು ಟ್ರಾಜಿಡಿ, ಅದೊಂದು ಟ್ರಾಜಿಡಿ, ಇದೊಂದು ಟ್ರಾಜಿಡಿ. ಜನಶವ ತಥೋ ತಥೋ, ಅದು ಒಂದರ್ಥಕ್ಕೆ ಎರಡು ಅರ್ಥ ಇಟ್ಕೊಂಡು ಆ ರೀತಿ ಮಾಡೋ ಅಭ್ಯಾಸ ಒಂದು ಹೋಗಿದೆ. ಅಭ್ಯಾಸ ಬಂದ್ಮೇಲೆ ಹೋಗ್ಬೇಕಂತ ಹೊರತು ಅದಕ್ಕೆ ಅದೇ ಅರ್ಥ ಡೈರೆಕ್ಟ್ ಸಿಗೋದಿಲ್ಲ. ನಿಂದಾಂ ಭಗವತ ಶೃಣ್ವನ್, ಮತ್ತಿನ್ನೊಂದು ಆಗಿ ಎಲ್ಲ ಡಿಫ್ರೆಂಟ್ ಕೊಟೇಶನ್ ಕೊಡ್ತಾ ಹೋಗ್ತಾರೆ. ಸಾಮಾನ್ಯ ಪುಸ್ತಕದಲ್ಲಿ ಹೇಗೆ ಪ್ರಿಂಟ್ ಆಗುತ್ತೆ ಅಂದ್ರೆ ಉದ್ದಕ್ಕೆ ಹಾಗೆ ಪ್ರಿಂಟ್ ಆಗುತ್ತೆ. ಹಾಗೆ ಮಾಡಿಲ್ಲ, ಎಲ್ಲ ಕೋಟ್ಸ್ ಹಾಕ್ಬಿಟ್ಟು ಪ್ರಿಂಟ್ ಮಾಡಿ, ಕೋಟ್ಸ್ ಹಾಕಿದ್ರೆ ಆ ಕೊಟೇಶನ್ ಮುಗೀತು. ನೆಕ್ಸ್ಟ್ ಬೇರೆ ಕಡೆಯಿಂದ ಕೋಟ್ ಮಾಡ್ತಾರೆ, ಮತ್ತೆ ಸಪ್ರೇಟ್ ಕೊಟೇಶನ್ ಕೊಡ್ಬೇಕು. ಅದೇ ಕಂಟಿನ್ಯೂಟಿ ಅಲ್ಲ, ಕಂಟಿನ್ಯೂಟಿ ಹಾಗೆ ಹೋಗ್ಬಿಟ್ರೆ ಇಲ್ಲೇ ಇಲ್ಲ ಅಲ್ಲಿ ಕಂಟಿನ್ಯೂಟಿ. ಮತ್ತೆ ಹ್ಯಾಕ್ ಕೋಟ್ ಮಾಡಿದ್ರೆ ಡೌಟ್ ಬರೋದು, ಬೇರೆ ಬೇರೆ ಕಡೆ ಹಾಕಿದ್ರೆ ಅಂದ್ರೆ ಟೀಕಾರ ಎಲ್ಲ ತೋರಿಸ್ತಾ ಇರುತ್ತೆ, ಇದು ಬೇರೆ ಇದು ಬೇರೆ ಅಂತ. ಅದು ಜ್ಞಾನಿಗಳ ಲಕ್ಷಣ, ನಮ್ಮ ಅಧ್ಯಯನಕ್ಕೆ ಅನುಕೂಲ ಮಾಡಿಕೊಡುತ್ತೆ. ತಥೋ ನಾಪೈತಿ ನಿಂದಾಂ ಭಗವತ ಶೃಣ್ವ. ನೆಕ್ಸ್ಟ್ ಶ್ಲೋಕ ನೋಡಿ ಹಾಗೆ ಲಿಂಕ್ ಇದೆ. ನಿಂದೆ ಮಾಡಿದವ ಮೋಕ್ಷಕ್ಕೆ ಹೋಗ್ತಾನೆ ಅಲ್ಲ, ತಪಸ್ಸಿಗೆ ಹೋಗ್ತಾನೆ ಅಲ್ಲ, ನಿಂದೆ ಮಾಡಿದ ಕೇಳಿದ್ರು ಮೋಕ್ಷ ತಪಸ್ಸಿಗೆ ಹೋಗ್ತಾನೆ. ಅರ್ಥ ಆಯ್ತಾ ಈಗ? ಇವತ್ತು ಎಷ್ಟು ಮೆಣಸಿನಕಾಯಿ ಖಾರ ಅಂದ್ರೆ ಅದು ಹಾಕಿದ ಪದಾರ್ಥನೂ ಭಾರಿ ಖಾರ ಆಗುತ್ತೆ. ಅದ್ಮೇಲೆ ಹೆಚ್ಚು ಖಾರ ಯಾವ್ದಾಯ್ತು ಈಗ? ಮೆಣಸಿನಕಾಯಿ. ಹೆಚ್ಚು ಸ್ವೀಟ್ ಯಾವ್ದಾಯ್ತು? ಬೆಲ್ಲ ಆಯ್ತು. ಆ ಟೈಪ್ ಹೆಚ್ಚು ದೋಷ ಅದರಲ್ಲಿ, ಸಾಮಾನ್ಯ ದೋಷ ಅಲ್ಲ. ಸತೀದೇವಿ ಹೇಳ್ತಾರೆ, ಮಾತು ಕೇಳಿದ್ದಲ್ಲ, ತಿಂತೇನೆ ಭಾರಿ ಕಷ್ಟ, ನಾಳೆ ಕತ್ತರಿಸ್ಬಿಡ್ಬೇಕಾಗಿತ್ತು, ನನ್ನ ಮಗಳು ಏನೂ ಮಾಡಾಗಿಲ್ಲ, ಅದರಿಂದ ನಾನೇ ದೇಹ ತ್ಯಾಗ ಮಾಡ್ತೀನಿ ನೋಡಿ. ಹಾಗೆ ನಿಂದೆ ಕೇಳಿದ್ರು ಖುಷಿ ಪಟ್ಟು ಅವ್ರು ಏನ್ ಮಾಡ್ಬೇಕಾಗಿತ್ತು? ಎಷ್ಟು ಪುಣ್ಯ ನಮ್ಮ ಇಂಥ ಅಪ್ಪ ನಮಗಿದ್ದಾರೆ ಅಂತಂದ್ರೆ ಹೇಳ್ತಾರೆ, ನಿನ್ನ ತಪ್ಪಿನಿಂದ ಪಾಪದ ಫಲ ನನ್ನ ಅಯ್ಯೋ ಇದದು ನನ್ನ ಪಾಲಿಗೆ ಮೈನಸ್ ಮಾರ್ಕ್ ಅದು. ಅದಕ್ಕೆ ನಾನು ವಾಪಸ್ ಹೋದ್ರೆ ಏನಾಗುತ್ತೆ ಈಗ? ನಮ್ಮಪ್ಪ ಕರಿತಾ ನೀವು ನನ್ನ ಕರಿತಾ ದಾಕ್ಷಾಯಿಣಿ ಎಂದು ಬಿಡ್ತೀರಿ, ಇದೆಲ್ಲ ನೆನಪಾಗುತ್ತೆ ನಿಮಗೆ, ನೋವಾಗುತ್ತೆ ಮನಸ್ಸಿಗೆ. ಅದಕ್ಕೆ ನಾನು ದಕ್ಷಿಣ ಮಗಳಾಗಿರುವಾಗಲೂ ನಿಮ್ಮ ಹೆಂಡತಿ ಆಗುತ್ತೆ. ದಕ್ಷಿಣ ಮಗಳಾಗಬಾರ್ದು, ಮತ್ತೆ ಹುಟ್ಟಿ ಹಿಮಾಲಯನ ಮಗಳಾಗಿ ಇದೆಲ್ಲ ಯಾಕೆ ಹೇಳಬೇಕಾಗಿತ್ತು? ಎಷ್ಟು ಪಾಪ ಇದೆ ಕೇಳಿದ್ರೆ ತಪ್ಪು. ಎಷ್ಟು ಕೆಟ್ಟವ್ರ ಮಾತನ್ನ, ಒಳ್ಳೆಯವ್ರ ಬಗ್ಗೆ ಕೆಟ್ಟ ಮಾತನ್ನು ಕೇಳೋದಕ್ಕೂ ಹೋಗಬಾರ್ದು. ಜನಶವ ತಥೋ ನಾಪೈತಿ, ಮನೆ ಪಕ್ಷ ಕೈಲಾಗದ್ರೆ ಏನ್ ಮಾಡಕ್ಕಾಗತ್ತೆ ಅಂತ ಕೇಳಿದ್ರೆ ತಥೋ ನಾಪೈತಿ, ಎದ್ದು ಹೋಗು ಮನೆ ಪಕ್ಷ. ಪಡೆದು ಗಿಡದು ಮಾಡಕ್ ಬರ್ದವರು ಎದ್ದು ಹೋಗ್ಬಿಡು ಸಾಕು.
ಸೋಪಿ ಯಾತಿ ಅಧಾ ಸುಕೃತ ಇಲ್ದವನು ಅವನು ಅನ್ನಂತಮಸಿ ಹೋಗ್ತಾನೆ. ದುರ್ಯೋಧನ ತಮ್ಮದ್ರ ರೋಲ್ ತಗೊಳ್ಬೇಕಾದ್ರೆ ಸುಮ್ಮನೆ ಎದ್ದು ಕಾಣಾಗಿ ಏನು ಮಾಡಿಲ್ಲ ಅವ್ರು, ಎದ್ದು ಕಾಣಾಗೆ ಗೊತ್ತಾಯ್ತಾ. ವಸ್ತ್ರಾಪರಣ ಯಾವ ಪ್ರಸಂಗದಲ್ಲೂ ಕೂಡ ಡೈರೆಕ್ಟ್ ರೋಲ್ ಇಲ್ಲ ಅವರಿಗೆ. ಬಟ್ ಏನ್ ಮಾಡಿದ್ರು ಅವರು, ಸಪೋರ್ಟ್ ಕೊಟ್ಟು ನಾರಾಯಣ ಬಿಟ್ಟು ಅದರ ಮಧ್ಯೆ ನಿಗ್ರಹ, ಅದರಿಂದಾಗಿನೇ ಮುಗೀತು. ಭೀಮಸೇನ ದೇವರು ಹೊರಟಿದ್ದಾರೆ ಕಾಡಿಗೆ, ಪಾಂಡವರೆಲ್ಲ ಹೊರಟಿದ್ದಾರೆ, ಪರ್ಟಿಕ್ಯುಲರ್ ಅವರು ಟಾರ್ಗೆಟ್ ಮಾಡಿದ್ದಾರೆ ಇವರು. ಅವ್ರು ಹೋಗೋದನ್ನು ನೋಡ್ತಾರೆ, ಕುಣಿತಾ ಇರ್ತಾರೆ, ದುಶಾಸನ ಕುಣಿತಾರೆ. ಏನಂತ ಗೋವು ಗೋವು ಗೋವು, ಕಾಡಿಗೆ ಹೋಗೋದು ಯಾರು, ಗೋವುಗಳು ಮೇಲಕ್ಕೆ ಆಯ್ತಾ ಕುಣಿತಾರ. ಅವರೆಲ್ಲ ಏನ್ ಮಾಡ್ತಾರೆ, ಜೋರಕ್ಕೆ ಸಪೋರ್ಟ್ ಮಾಡ್ತಾರೆ. ಆಗ ಎಲ್ಲರನ್ನೂ ಕೊಲ್ತಿದ್ದ. ಅಲ್ಲಿವರೆಗೆ ತಪ್ಪ ಮಾಡಿಲ್ಲ, ಆಗ ಸಪೋರ್ಟ್ ಮಾಡಿ ವಿರೋಧ ಮಾಡ್ಬೇಕು. ಸುಮ್ಮನೆ ಕೂಡ ಕೊನೆ ಪಕ್ಷ ಏನ್ ಮಾಡ್ಬೋದಾಗಿತ್ತು, ಕೂತರ ಡೌಟ್ ಬರೋದು, ಒಳ್ಳೆಯವರು ಇದ್ರು ಇರ್ಬೋದು. ಔಟ್ ಅಂಡ್ ಔಟ್ ಸಪೋರ್ಟ್ ಕೊಟ್ಟಿದ್ದಾರೆ. ಆದ್ರಿಂದ ಅದೇನಲ್ಲ, ನಿಂದೆಯನ್ನು ಮಾಡಿದವರು ಅಷ್ಟೇ, ಮಾಡಿದವರನ್ನು ಸಪೋರ್ಟ್ ಮಾಡೋದು, ಅದು ಕಿವಿಯಲ್ಲಿ ಕೇಳೋದು ಕೂಡ ಸರಿಯಲ್ಲ. ಸಜ್ಜನ ಜನಸ್ಯವ ತಥೋ ನಾಪೈತಿ ಯಸ್ಸೋಪಿ ಯಾತ್ಯತಃ ಸುಕೃತಾಚ್ಯುತ. ಸ್ವಲ್ಪ ಪುಣ್ಯ ಮಾಡಿರ್ಬೋದು, ಎಲ್ಲ ಹೋಗ್ಬಿಡುತ್ತೆ, ಎಲ್ಲ ಏನಾಗ್ಬಿಡುತ್ತೆ, ಪುಣ್ಯ ಮಾಡಿದ್ದೆಲ್ಲ ವ್ಯಾನಿಷ್ ಆಗಿಬಿಡುತ್ತೆ. ಈ ದ್ವೇಷಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಕೇಳಿದ್ರೆ, ಇನ್ನು ಮುಂದೆ ಒಳ್ಳೇದ, ಇನ್ನು ಮಾಡಿದ್ದೆಲ್ಲ ಹೋಗ್ಬಿಡುತ್ತೆ. ಇಷ್ಟು ರಿಸ್ಕ್ ಇರೋದನ್ನು ತಗೊಂಡು ಮೋಕ್ಷಕ್ಕೆ ಹೋಗ್ತೀರಿ ಅಂತ ಅದಕ್ಕೆ ಸಾಧ್ಯ ಇಲ್ಲ. ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮಭೂತ ಮಹೇಶ್ವರ. ಈ ಗೀತಾವಾಕ್ಯ ಅವ್ರಿಗೇನು ಗೊತ್ತಿಲ್ಲ ಅಂದ್ರೆ, ಎಲ್ಲ ಅವಜಾನಂತಿ ಮಾಂ ಮೂಢ, ಮೂರ್ಖರಲ್ಲ, ಮನುಷ್ಯ ಅಂತ ಹೇಳಿದ್ರು. ಕೃಷ್ಣನ ಮನುಷ್ಯ ಏನು ದ್ವೇಷ ಮಾಡಬೇಕಾಗಿಲ್ಲ. ಕೃಷ್ಣ ನಮ್ಮಂತೆ ಮನುಷ್ಯ ಅಂತ ತಿಳ್ಕೊಂಡ್ರು ಸಾಕು, ಏನಾಗುತ್ತದು ಅಂದ ತಪ್ಪಿಸಿ ಕಾರಣ. ಇನ್ನೇನು ಏನು ಯಾವ ದೋಷನ ಹೇಳಕ್ ಕೊಟ್ಟಿಲ್ಲ, ನಮ್ಮಂತೆ ಮನುಷ್ಯ ಅಂದ ತಕ್ಷಣ ಏನಾಯ್ತು ಅಲ್ಲಿಗೆ, ಅಪ್ರಾಕೃತ ಗುಣವಂತರನ್ನ ಪ್ರಾಕೃತ ಕರಬಹುದು. ಅವನು ಕಾಪಿ ಹೊಡೆದು ಹಾಗಾಗ್ಬಿಡುತ್ತೆ ಅಷ್ಟೇ. ಅವನು ಕೂಡ ನಮ್ಮಂತೆ ಆಗ್ಬಿಟ್ರೆ ಏನರ್ಥ, ಬೇರಾದವರ ಮಾತಾಡಿದ್ರೆ ಹೋಯ್ತಾರೆ. ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತ ಪರಂಭಾವ ಅಜಾನಂತ. ಪರಭಾವನಂತು, ಪರ ಅಂದ್ರೆ ವಿಲಕ್ಷಣವಾದ ಶ್ರೇಷ್ಠವಾದದ್ದು. ಪರ ಅಂದ್ರೆ ಶ್ರೇಷ್ಠ, ಪರ ಅಂದ್ರೆ ವಿಲಕ್ಷಣ. ಅರ್ಥ ಮಾಡಿಕೊಡೋದು, ಅವನು ನಮ್ಮಂತೇನೆ. ಬೆಂಕಿಯು ಕೂಡ ನೀರಿದ್ದ ಹಾಗೆ ಅಂತ ಕೈ ಇಟ್ಟರೆ ಏನಾಗುತ್ತೆ, ಬೆಂಕಿ ಒಂದು ಪಂಚಭೂತಗಳಲ್ಲಿ ಒಂದು, ನೀರು ಕೂಡ ಪಂಚಭೂತಗಳಲ್ಲಿ ಒಂದು. ಪಂಚಭೂತ ಕೂಡ ಒಂದು ಕಾಮನ್ ಫ್ಯಾಕ್ಟರ್ ಏನಿರಬೇಕು, ಭೂತತ್ವ ಇದೆ. ಆ ಭೂತತ್ವ ಅಂಬೋದು ಇದ್ದ ನೀರಿಗೆ ತಂಪಿರೋದ್ರಿಂದ ಬೆಂಕಿಯೂ ತಂಪಿರುವ ಕೈ ಇಟ್ಟ, ಏನಾಯ್ತು ಅಲ್ಲಿಗೆ ಆರ್ಗ್ಯೂ ಮಾಡ್ತಕ್ಕ ಸುಮ್ಮನೆ ಇರ್ತೀವಿ, ಇನ್ನು ಜೋರ ಸುಡ್ತಾನೆ ಇರ್ತದೆ. ಫಸ್ಟ್ ಕೈ ತಕ್ಕೋಬೇಕಾದ್ರೆ ಇಮಿಡಿಯೇಟ್ ಕೆಲಸ ಏನಾಗ ದೋಷ ಬಿಟ್ಬಿಡ್ಬೇಕು. ಫಸ್ಟ್ ಕೆಲಸ ಬಯಲಿಗೆ ಅಂತಷ್ಟೇ ಬಿಟ್ಬಿಡ್ಬೇಕಂತ, ಏನೇನು ಮಾಡಂಗಿಲ್ಲ. ತಥೋ ನಾಪೈತಿ ಯಸ್ಸೋಪಿ ಪರಂ ಆಚಾರ ಡಿಫರೆಂಟ್ ವಾಕ್ಯಗಳು ಎರಡೆರಡು, ಒಂದು ಐಡಿಯಾ ಒಂದಿರುತ್ತೆ, ಗ್ರಂಥ ಬೇರೆ ಆಗಿದೆ. ಕೃಷ್ಣಾವತಾರ ಏನ್ ಮಾಡಿದ್ರು, ಬೇರೆ ಬೇರೆ ವಿಷಯ ವಾಕ್ಯ ಎಲ್ಲ ಕೋಟ್ ಮಾಡ್ತಾರೆ, ವಿಷಯ ಅದೇ ಇರುತ್ತೆ. ಬಟ್ ಎಲ್ಲರ ಬಾಯಿಲು ಒಂದೇ ಬಂದಾಗ ಏನರ್ಥ, ಜ್ಞಾನಿಗಳಿಗೆ ಸಂಬಂಧ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಪೂರ್ಣ ಅಂತ ಯಾರೇ ಹೇಳಿದ್ರು ಕೂಡ ಅವ್ರು ತಿಳಿದ ಮಾತಾಡಿದ್ರೆ ಉತ್ತರ ಒಂದೇ ಇರಬೇಕು ಅಷ್ಟೇ. ರಿಪಿಟೇಷನ್ ಏನ್ ತಿಳ್ಕೊಳ್ಳೋ, ರಿಪಿಟೇಷನ್ ಅಲ್ಲ, ಬೇರೆಯವ್ರ ಬಾಯಿ ರಿಪಿಟೇಷನ್ ಆಯ್ತಾ, ಬೇರೆಯವ್ರ ಬಾಯಿ ಬಂದರೆ ಆಗಲಿಲ್ಲ. ಪರಂಭಾವಮಜಾನಂತೋ ಮಮಭೂತ ಮಹೇಶ್ವರ ಮೋಘಾಶ ಮೋಘಕರ್ಮಾಣ ಮೋಘಜ್ಞಾನ ವಿಚೇತಸಃ. ಎಷ್ಟು ಬೈತಾರೆ ಮೋಘಾಶರು, ಆಸೆಗಳೆಲ್ಲ ವಿಫಲವಾಗ, ಮೋಘ ಮಾಡಿದ ಎಲ್ಲ ಕರ್ಮಗಳು ಹಾಳಾಗ, ಜ್ಞಾನ ವೇಸ್ಟ್. ನೋಡಿ, ಮೋಘಜ್ಞಾನ ಪದ ಇಂಪಾರ್ಟೆಂಟ್. ಜ್ಞಾನಿಗಳು ನಾನು ತಿಳ್ಕೊಂಡ್ಬಿಟ್ಟೆ ಅಂತ ತಪ್ಪು ಮಾಡಿದ್ರೆ ಜ್ಞಾನ ಹೋಗುತ್ತೆ, ಜ್ಞಾನ ವ್ಯರ್ಥ ಆಗುತ್ತೆ. ಅರ್ಥ ಆಯ್ತಾ, ಜ್ಞಾನ ಬರೋದಿಲ್ಲ ಫಸ್ಟ್ ಪಾಯಿಂಟ್. ಅಕಸ್ಮಾತ್ ಬಂದಿದ್ರೆ ಏನಾಗುತ್ತೆ, ವೇಸ್ಟ್ ಆಗುತ್ತೆ. ಅರ್ಥ ಆಯ್ತಾ, ಈ ರೀತಿಯಾಗಿ ಇದೆಲ್ಲ ಸ್ಪಷ್ಟ ಹೇಳಿದಾಗ ಕೂಡ ಜ್ಞಾನ ಅಲ್ಟಿಮೇಟ್ ಆಗೋದು ಶುದ್ಧವಾಗಿದ್ದರೆ ಮಾತ್ರ. ಈ ಜ್ಞಾನ ಆಗಿದ್ರೆ ಜ್ಞಾನ ಅಲ್ಲದು, ಮೋಘ ಜ್ಞಾನ ವಿಚೇತ. ತಿಳಿದವನು ತಪ್ಪು ಮಾಡ್ತಾನೆ ಅಂದ್ರೆ ಜ್ಞಾನ ಮೋಘ ಆಗಿದೆ ಅಂತ. ಮೋಘಕ್ಕೂ ಅಮೋಘಕ್ಕೆ ಏನು ವ್ಯತ್ಯಾಸ? ಮೋಘ ಅಂದ್ರೇನು, ಅಮೋಘ ಅಂದ್ರೇನು? ಏನ ಅಲ್ಲ, ಮೋಘ ಅಂದ್ರೆ ವ್ಯರ್ಥ, ಅಮೋಘ ಅಂದ್ರೆ ವ್ಯರ್ಥವಲ್ಲ, ಸಫಲ. ಮೋಘಾಶರು ಅವ್ರ ಆಸೆಗಳೆಲ್ಲ ಈಡೇರೋದಿಲ್ಲ, ಅವ್ರು ಮಾಡಿದ ಕರ್ಮಗಳು ವ್ಯರ್ಥವಾಗ್ತವೆ, ಜ್ಞಾನನೂ ವ್ಯರ್ಥ ಆಗುತ್ತೆ. ಪರೀಕ್ಷೆ ಕೂತಿದ್ದು ವ್ಯರ್ಥ ಆಯ್ತು, ಕಾಪಿ ಮಾಡಿ ಸಿಕ್ಕ ಕಣ್ಣಬೂತ್ ಕತೆ ಮುಗಿತು. ಎಕ್ಸಾಮ್ ಫೀಸು ಎಲ್ಲ ಕೊಟ್ಟಿದ್ದ, ಎಲ್ಲ ಒಟ್ಟು ಎಕ್ಸಾಮ್ ಕೊಟ್ಟ ಕಾರಣಕ್ಕೆ ಅವ್ರು ಕ್ಷಮಿಸಿ ಅಂತ ಹೇಳ್ತಾರ? ಇಲ್ಲ, ಅಟೆಂಡ್ ಸರಿಯಾಗಿತ್ತು ಕ್ಷಮಿಸಿ, ಇಲ್ಲ ಯಾವುದು ಕ್ಷಮೆ ಕಾರಣ ಆಗೋದು, ಎಲ್ಲ ವೇಸ್ಟ್. ಎಷ್ಟು ಹೇಳಿದ್ರು ಉಪಯೋಗ ಬರೋದಿಲ್ಲ. ನೀನು ಕಾಪಿ ಮಾಡಿದ್ರೆ ಇಷ್ಟೇ ಕೇಳೋದು. ಹೌದು, ಅವೆಲ್ಲ ಗುರುಗಳು ಮುಚ್ಚೋಯ್ತು. ಆಸಕ್ತಿ ಇದೆ. ಮೋಘ ಜ್ಞಾನ ವಿಚೇತ ಸಹ ತಿಳಿದವರು ತಪ್ಪು ಮಾಡಿದ್ರಿಂದ ಎಷ್ಟು ಸಿಗಲಿಲ್ಲ,
ತಿಳುವಳಿಕೆ ಇಲ್ಲ ಅಂತ ಆಯ್ತು ಅಷ್ಟೇ. ತಿಳುವಳಿಕೆಗೆ ಬಯಲಿಗೆ ಆಯ್ತಾ ಹೊರತು ತಿಳುವಳಿಕೆ ಕಾರಣದಿಂದ ಸರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ವಿಚೇತಸ ರಾಕ್ಷಸಿ ವಾಸುರೀಂಚೈವ ಪ್ರಕೃತಿ ಮೋಹಿನೀಂ ಶ್ರಿತಾ. ಅಜಾಮಿಳಾದಿಗಳು ರಾಕ್ಷಸಿ ಯೋನಿ ಅವರಲ್ಲ ಅವರು. ತಪ್ಪು ಮಾಡಿದ್ರೆ ತಿದ್ಕೊಬಿಟ್ರು. ತಿದ್ಕೊಡೋದು ಸುಮ್ಮನೆ ಹೇಳ್ತಿರ್ತಾರೆ. ಸ್ವರೂಪತ ಏನಾಗಿ ಯೋನಿ ಆಗಿದ್ದಾರೆ ಅಂದ್ರೆ ಸ್ವರೂಪ ಆಗಿದೆ ಅಂತ ಅರ್ಥ. ಗೊತ್ತಾಯ್ತು. ಹೇಳಿದ್ದು ಉದ್ದೇಶ ಏನಂದ್ರೆ ಬರೀ ಹುಟ್ಟೋದಲ್ಲ. ಉದಾಹರಣೆ ಮೃಗರಾಜ ಇದ್ದ, ಏನಾಗಿ ಹುಟ್ಟಿದ್ದ ಅಂತ ಗೊತ್ತಾ? ಮೃಗರಾಜ ಏನಾಗಿ ಹುಟ್ಟಿದ್ದ? ಆ ಆ ಅಲ್ಲ, ಓತಿಕೆತ ಹುಟ್ಟಿದ್ದ ಗೊತ್ತಾಯ್ತಲ್ಲ. ಆದ್ದರಿಂದ ಭಾರಿ ಒಳ್ಳೆಯವನು ಪಾಪ. ಆ ಪಾಪ ಕಾರಣ ಸರಿ ಹೋಗ್ಬಿಡ್ತ ಅಷ್ಟೆ. ಸ್ವರೂಪ ಅಂತ ಹೇಳಿಲ್ಲ ಅವನಿಗೆ. ತಪ್ಪಿಗೆ ಶಿಕ್ಷೆ ಅಷ್ಟೇ. ತಪ್ಪಿಗೆ ಶಿಕ್ಷೆ ಬೇರೆ. ಉದಾಹರಣೆಗೆ ಫಸ್ಟ್ ಸರಿಯಾಗಿ ಆನ್ಸರ್ ಬರೀತಾ ಇದ್ರೆ ತಪ್ಪಾಗ್ಬಿಟ್ಟಿದೆ. ಇದು ಕಾಪಿ ಕೇಸ್ ಅಲ್ಲ. ಇವೆಲ್ಲ ಕೂಡ ಏನ್ ಕಟ್ಟಾಗುತ್ತೆ ಅದರಲ್ಲಿ? ಮಾರ್ಕ್ಸ್ ಕಟ್ಟಾಗ್ತಾ ಹೋಗುತ್ತೆ ಹೊರತು ಅವ್ರು ಇದಕ್ಕಿಲ್ಲ. ಡಿಬಾರ್ ಆಗಕ್ಕೆ ಕಾರಣ ಇಲ್ಲ. ಫೇಲ್ ಆದ್ಮೇಲೆ ಡಿಬಾರ್ ಅಂತ ಕರಿಬಾರ್ದು. ಆ ದೃಷ್ಟಿಯಲ್ಲಿ ಡಿಬಾರ್ ಆಗ್ತಾ ಹೋಗ್ತಾರೆ ಮಾತ್ಮಾತಿಗೆ. ಆ ಅರ್ಥದಲ್ಲಿ ಬಹಳ ಕೇರ್ಫುಲ್ ಆಗಿ ಕೇಳಬೇಕು. ವಿಚೇತ ಸಹ ಮೋಹ ಜ್ಞಾನ ವಿಚೇತ ಮತ್ತೆ ಸುಮ್ಮನೆ ಓದ್ಕೊಂಡು ಹೋಗ್ಬಿಡ್ತೀವಿ ಅಷ್ಟೇ. ಸರಿಯಾಗಿ ಅರ್ಥ ಮಾಡ್ಕೊತಾ ಹೋಗ್ಬೇಕು. ಅವಾಗ ಅದು ಎಷ್ಟು ಡೇಂಜರಸ್ ಅಂತ ಗೊತ್ತಾಗುತ್ತೆ. ಇವರ ಯೋನಿನೇ ಆಗಿದೆ. ಪ್ರಕೃತಿ ಮೋಹಿನೀಂ ಶ್ರಿತಾ. ಇದು ಇಷ್ಟು ಹೇಳಿದ್ದನ್ನ ಮುಂದೆ ಏನ್ ಮಾಡ್ತಾನೆ ಭಗವಂತ 17ನೇ ಅಧ್ಯಾಯದಲ್ಲಿ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸೀ ಜಯತಿ ತಾಮಸೀ ಜಯತಿ ತಾಮಶ್ರು ಅಂತ ಹೇಳ್ತಾ ಅದ್ ಹೇಳಿ ಯೋ ಯಶ್ರದ್ಧ ಸಯೇವ ಸಾ. ಆ ಶ್ರದ್ಧೆ ಏನೋ ಅವನ ಸ್ವರೂಪ ಅದೇ ಅಂತಾನೆ ಅರ್ಥ. ಅವನೇ ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್. ಅದಕ್ಕೆ ಆ ಪದ ಯೋನಿಯ ಪದ ಉಪಯೋಗಿಸ್ತಾರೆ. ಆ ಸ್ವರೂಪನೇ ಆಗಿದೆ. ಮಾಮಾತ್ಮ ಪರದೇಹೇಶ್ ಅಲ್ಲಿಗೆ ನಾಳೆ ಮುಂದಿನವಾಗಿ ಇಷ್ಟು ದೇಶದ ಬಗ್ಗೆ ತುಂಬ ಮುಗಿದಿಲ್ಲ. ತುಂಬಾ ವಿಷಯಗಳಿದೆ ಅದನ್ನ ಮಾಡಿ ಹೇಳ್ತಾರೆ. ಅದೆಲ್ಲ ಒಂದು ಇದು ಅದೊಂದು ಪ್ರಕರಣ. ಇಷ್ಟೇ ಪ್ರಿಂಟ್ ಮಾಡಿ ಟೆಕ್ಸ್ಟ್ ಮಾಡಿಬಿಟ್ರೆ ಪ್ರಕರಣ. ದೇಶದಿಂದ ಮುಕ್ತಿ ಇಲ್ಲ, ಅದು ಭಕ್ತಿಯಿಂದ ಮುಕ್ತಿ, ಅದೊಂದು ಪ್ರಕರಣ. ಆ ರೀತಿ ಮಾಡ್ತಾ ಅವ್ರ ಪ್ರಕರಣ ಎ ಬಿ ಮಾಡ್ಕೊಳ್ಬೇಕಾದ್ರೆ ಇದೆಲ್ಲ ಮಾಡ್ತಾ ಆ ರೀತಿ ಓದ್ಬೇಕು ಕೂಡ. ಒಂದು ಯೂನಿಟಿಗೆ ಒಂದು ನಾವು ಕನ್ಕ್ಲೂಡ್ ಮಾಡ್ಕೊಂಡ ಒಂದು ಹತೋಟಿ ಬರೋದು. ಸುಮ್ಮನೆ ಹೋದ್ರೆ ಉಪಯೋಗ.